ಸಲ್ಲಿಸುತ್ತೇವಪ್ಪ ಸ್ವಾಮಿ. ಮಣ್ಣು ಧೂಳು ಬೂದಿಯಾದಂಥ ನಮ್ಮನ್ನ ಸ್ವಾಮಿ ಈ ಒಂದು ಅಪೊಸ್ತಲರ ಕೃತ್ಯದ ಒಂದು ಅಧ್ಯಾಯಗಳನ್ನ ಧ್ಯಾನಿಸ್ಲಿಕ್ಕೆ ನಮಗೆ ನಿಮ್ಮ ಪಾದ ಸನ್ನಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಸ್ವಾಮಿ. ಅಪ್ಪ, ಬೋಧಿಸುವಂತಹ ಸಹೋದರನ್ ಕೂಡ ಆಶೀರ್ವದಿಸಿರಿ, ಪವಿತ್ರಾತ್ಮರ ಶಕ್ತಿಯನ್ನು ಅನುಗ್ರಹಿಸಿಕೊಡ್ರಿ. ಕೇಳುವಂತರು ನಮಗೂ ಕೂಡ ಸ್ವಾಮಿ ಪವಿತ್ರಾತ್ಮರ ಶಕ್ತಿಯನ್ನು ಅನುಗ್ರಹಿಸಿಕೊಟ್ಟು ಆ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಅಪ್ಪ 100ರಷ್ಟು ಫಲ ಕೊಡುವಂತೆ ನಮಗೆ ಸಹಾಯವನ್ನು ಮಾಡು. ಆದಿಯಿಂದಲೂ ಅಂತ್ಯದವರೆಗೂ ನಮಗೆ ಯಜಮಾನನಂತಿದ್ದು ಈ ಒಂದು ಅಪೊಸ್ತಲರ ಕೃತ್ಯಗಳ ಅಧ್ಯಾಯದ ಪಾಠವನ್ನ ಮುನ್ನಡೆಸ್ಬೇಕಂತೇಳಿ ನಮ್ಮ ರಕ್ಷಕನ ಒಡೆಯನಾಗಿರುವಂತ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಜೀವವುಳ್ಳ ತಂದೆಯಾದ ದೇವರೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸಹೋದರರೇ, ಈ ದಿನದಲ್ಲೂ ಕೂಡ ಸಹೋದರರು ಪ್ರಾರ್ಥನೆ ಮಾಡೋ ರೀತಿಯಲ್ಲಿ ಅಪೊಸ್ತಲರ ಕಾರ್ಯಗಳನ್ನ ನಾವು ಸತತವಾಗಿ ನಮ್ಮ ಈ ಒಂದು ಐಕ್ಯತೆಯಲ್ಲಿ ನಾವು ನೋಡ್ಕೊ ಬರ್ತಾ ಇದ್ದೀವಿ. ಸೊ ಈ ದಿನ ಕೂಡ ಅಪೊಸ್ತಲರ ಆ ಒಂದು ಪುಸ್ತಕವನ್ನ ನಾವು ಧ್ಯಾನ ಮಾಡೋಣ ಅಂತ ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದಾಗ ಸಹೋದರರು ಒಂದು ವಿಷಯವನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಿನ್ನೆ ನಾವು ಕರ್ತನ ಭೋಜನದಲ್ಲಿ ಪಾಲುಗಾರರಾಗಿ ಈ ದಿನ ಕೂಡ ಕ್ರಿಸ್ತನ ಮರಣದ ದಿನ. ಸೊ ಇದನ್ನ ನಾವು ಬೆಳಗ್ಗೆಯಿಂದ ಈ ವಿಷಯಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ವಿ. ಸೊ ಆ ರೀತಿಯಲ್ಲಿ ಸಹೋದರಗಳು ಕೂಡ ಈ ದಿನದಲ್ಲಿ ಆ ಒಂದು ಅಡಿಯಲ್ಲಿ ಯಾವುದಾದ್ರೂ ಒಂದು ಪಾಠವನ್ನ ಮಾಡಿದ್ರೆ ತುಂಬಾ ಒಂದು ಉಪಯೋಗ ಆಗತ್ತೆ ಅಂತ ಸಹೋದರರು ನಿರೋಶ್ ಬ್ರದರ್ ವಿಶೇಷವಾಗಿ ನನಗೆ ಕಾಲ್ ಮಾಡಿ ಹೇಳಿದ್ರು. ಸೊ ಅದರಿಂದ ಸರಿ ಬ್ರದರ್, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ದಿನದಲ್ಲಿ ಕೂಡ ಸಹೋದರರೇ ನಿಮ್ಮ ಒಂದು ಪರ್ಮಿಷನ್ ಅಲ್ಲಿ ಅಪೊಸ್ತಲರ ಕಾರ್ಯಗಳನ್ನ ಈ ಒಂದು ವಾರಕ್ಕೆ ರದ್ದುಪಡಿಸಿ ಕ್ರಿಸ್ತನ ಮರಣದ ವಿಷಯಗಳನ್ನ ನಾವು ಮತ್ತೆ ನಿನ್ನೆ ಪಾಲ್ಗೊಂಡಂತ ಆ ಒಂದು ಸಂದರ್ಭ, ಯಾವ ರೀತಿ ಆ ಒಂದು ಅಪ್ಪರ್ ರೂಮ್ ಅಲ್ಲಿ ಯೇಸು ಸ್ವಾಮಿ ಶಿಷ್ಯಂದರ ಜೊತೆ ಮಾಡಿದಂತ ಒಂದು ಕಾರ್ಯಗಳನ್ನ ನಾವು ನಿನ್ನೆ ಸಾಯಂಕಾಲ ಈ ವಿಷಯಗಳನ್ನ ನಾನಾ ಕಡೆ ಲೋಕದ ಎಲ್ಲಾ ಕಡೆಯಲ್ಲೂ ಎಲ್ಲೆಲ್ಲ ಈ ನಂಬಿಕೆ ಇರುವಂತ ಸಹೋದರರು ಇದನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ನೀವು ಕೂಡ ಈ ಒಂದು ವಿಶೇಷವಾದ ಹಬ್ಬವನ್ನ ನೀವು ನಿಮ್ಮ ಒಂದು ಸಭೆಗಳಲ್ಲಿ ಇದನ್ನ ಆಚರಣೆ ಮಾಡಿರ್ತೀರ. ಸೊ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಂಡಿರುವ ನಾವು ಒಬ್ಬೊಬ್ರು ಧನ್ಯರು ಅಥವಾ ದೇವರ ಕೃಪೆಯನ್ನ ಪಡೆದವರು ಅಂತ ಕೂಡ ನಾವು ನೋಡ್ಬೋದು. ಮತ್ತೊಂದು ವರ್ಷವನ್ನ ನಾವು ದೇವರಿಗೆ ವಿಧೇಯರಾಗಿ ದೇವರ ನೀತಿಯನ್ನ ನಮ್ಮ ಜೀವನದಲ್ಲಿ ನಾವು ನಡೆಸ್ತೀವಿ ಅಂತ ಹೇಳಿ ದೇವರಿಗೆ ನಾವು ನಮ್ಮ ಮಾತುಗಳನ್ನ ಕೊಟ್ಟು ಈ ಒಂದು ವರ್ಷವನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಒಂದು ನೂತನ ಸೃಷ್ಟಿಯ ಒಂದು ಜನ್ಮ ದಿನ ಅಂತ ಕೂಡ ಹೇಳ್ಬೋದು ಅಲ್ವಾ. ಸೊ ನೂತನ ಸೃಷ್ಟಿ ಮತ್ತೆ ಆ ಒಂದು ಗುಣಾದಿಶಯಗಳನ್ನ ದೇವರು ಅಪೇಕ್ಷಿಸುವ ಇನ್ನೂ ಒಂದಷ್ಟು ವಿಷಯಗಳನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಈ ಒಂದು ಹೊಸ ವರ್ಷವನ್ನ ಪ್ರಾರಂಭ ಮಾಡಿದೀವಿ. ಸೊ ಆ ರೀತಿಯಲ್ಲಿ ಈ ದಿನ ಕೂಡ ಕ್ರಿಸ್ತನ ಬಾಧೆಗಳನ್ನ ನೋಡಿದ್ವಿ. ಕ್ರಿಸ್ತನ ಬಾಧೆಗಳಲ್ಲಿ ನಾವು ಕೂಡ ಪಾಲುಗಾರರು ಅಂತ ನೋಡಿದ್ವಿ. ಇದೆಲ್ಲ ಕೂಡ ನಾವು ಆ ದಿನದಲ್ಲಿ ನೋಡುವಾಗ ಅಲ್ಲಿ ಇದೇ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಇದ್ದಾಗ ನಡೆದ ಘಟನೆಯನ್ನ ನಮ್ಮ ಮನಸ್ಸಿಗೆ ನಾವು ತಂದುಕೊಂಡಾಗ ಆ ಒಂದು ಕರ್ತನ ಭೋಜನವನ್ನ ಅಲ್ಲಿ ಏರ್ಪಾಡು ಮಾಡಿ ಅದನ್ನ ಶಿಷ್ಯಂದರಿಗೆ ಅಪೊಸ್ತಲರಿಗೆ ಕೊಟ್ಟು ಅವರು ಮಾರನೇ ದಿನ ಇವತ್ತು ಅಲ್ಲಿ ಒಂದು ದೊಡ್ಡ ಒಂದು ನ್ಯಾಯಾಲಯದಲ್ಲಿ ನಡೆಯುವಂತ ವಿಷಯಗಳು ಎಲ್ಲಾ ನಮಗ್ ಗೊತ್ತಿತ್ತು, ಎಲ್ಲಾನು ನಾವು ಓದಿದ್ದೀವಿ ಏನ್ರಿ ಅಲ್ವಾ. ಅಲ್ಲಿ ನ್ಯಾಯ ವಿಚಾರಣೆ ಯಾವ ರೀತಿ ನಡೀತು, ಯಾವ ರೀತಿಯ ಮೋಸ, ಯಾವ ರೀತಿಯ ವಂಚನೆ,
ಯಾವ ರೀತಿಯ ಒಂದು ಅಪಮಾನ, ಇದೆಲ್ಲ ಕೂಡ ನಾವು ಈ ದಿನದಲ್ಲಿ ನಡೆದಂತ ವಿಷಯ. ಸೊ ಈ ಒಂದು ಸಮಯದಲ್ಲಿ ನಾವೀಗ ಮಾತನಾಡುವಾಗ ಯೇಸು ಕ್ರಿಸ್ತನು ಪ್ರಾಣವನ್ನ ಬಿಟ್ಟು ಅವರನ್ನ ಅಲ್ಲಿ ಏನ್ ಮಾಡ್ತಾರ್ರಿ, ಆ ಒಂದು ಆ ಬರಿಯಲಲ್ಲಿ ಆ ಒಂದು ಏನ್ರಿ ಆ ಒಂದು ಎಲ್ಲಿ ಆತನನ್ನ ಅವರು ಬರಿ ಮಾಡ್ತಾರೆ ಅಂತ ಕೂಡ ನಾವು ನೋಡಿದ್ವಿ. ಸೊ ಈ ಒಂದು ಸಮಯದಲ್ಲಿ ನಾವು ಮಾತನಾಡುವಾಗ ಅವ್ರನ್ನ ಆಗ್ಲೇ ಏನ್ ಮಾಡಿದ್ವಿ, ಅವ್ರನ್ನ ಆ ಒಂದು ಗ್ರೇವ್ ಯಾರ್ಡ್ ಅಲ್ಲಿ ಅವ್ರನ್ನ ಇಟ್ರು ಅಂತ ಕೂಡ ನಾವು ನೋಡ್ತೀವಿ. ಇಷ್ಟು ವಿಷಯ ನಾವು ನೋಡಿದಂಥದ್ದು. ಸರಿ, ಸೊ ಈ ಒಂದು ದಿನ ಆ ರೀತಿಯ ಒಂದು ಇಡೀ ಲೋಕಕ್ಕೆ ಅವರು ಮಾಡಿದಂತ ಕೆಲಸಕ್ಕೆ ದುಃಖ ಉಂಟಾಗುವ ಒಂದು ದಿನ ಅಂತ ಕೂಡ ನಾವು ನೋಡಿದ್ರು ಕೂಡ ಸಹೋದರರೇ, ಇನ್ನೊಂದು ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಇಡೀ ಲೋಕಕ್ಕೆ ಸಂತೋಷದ ದಿನ ಕೂಡ ಇದೆ ಅಂತ ನಾವು ನೋಡ್ಬೇಕು. ಯೇಸು ಕ್ರಿಸ್ತನು ಜನ್ಮ ಕೊಟ್ಟಿದ್ದ ದಿನ ಲೋಕದಲ್ಲಿ ಅನೇಕರು ಅದನ್ನ ಸಂತೋಷದಿಂದ ಆಚರಿಸ್ತಾರೆ. ಯೇಸು ಸ್ವಾಮಿ ಸತ್ಯದ ದಿನವನ್ನ ದುಃಖದಿಂದ ಆಚರಿಸುವ ಒಂದು ಪದ್ಧತಿ ನಮ್ಮಲ್ಲಿ ನಾವು ನೋಡ್ತೀವಿ. ಆದ್ರೆ ನೂತನ ಸೃಷ್ಟಿಯಾಗಿ ವಿಶೇಷವಾದ ಕರೆಗೆ ಕರೆಯಲ್ಪಟ್ಟಿರುವ ನಾವು ಸಹೋದರರೇ, ನಾವು ಕ್ರಿಸ್ತನ ಮರಣವನ್ನ ದುಃಖಿಸಿ ಅಥವಾ ಆ ದುಃಖಿಸಿ ನೋಡುವಂತ ವಿಚಾರ ಅಲ್ಲ, ನಾವು ಸಂತೋಷ ಪಡುವಂತ ವಿಷಯ. ಯಾಕೆ ಆದ್ರೆ ದೇವರ ಸಂಕಲ್ಪದಲ್ಲಿ ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಈ ಭೂಮಿಗೆ ಬಂದ್ರೋ ಆ ಕೆಲಸವನ್ನ ಪೂರೈಸಿ ಇಡೀ ಮನುಷ್ಯ ಜನಾಂಗವನ್ನ ಪಾಪದಿಂದ ಬರೆದಂತ ಮರಣಕ್ಕೆ ಒಂದು ಮುಕ್ತಾಯ ಕೊಟ್ರು ಅಂತ ಕೂಡ ಅದಕ್ಕೆ ಅಪೊಸ್ತಲ ಪೌಲ್ ಮಾತಾಡುವಾಗ ಅದು ಒಂದು ಹಬ್ಬ ಅಂತ ಹೇಳ್ತಾರೆ. ಸೊ ಒಂದು ನೂತನ ಸೃಷ್ಟಿಗೆ ಇದು ಹಬ್ಬವಾಗಿದೆ ಸಹೋದರರೇ. ಸೊ ಈ ರೀತಿಯ ಒಂದು ವಿಚಾರಗಳನ್ನ ನೋಡಬೇಕಾದ್ರೆ ಯೇಸು ಸ್ವಾಮಿಯ ಒಂದು ವಿಚಾರವನ್ನ ಈ ಗಳಿಗೆಯಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ಅಲ್ಲಿ ನಡೆದಂತ ಎಲ್ಲಾ ಘಟನೆಗಳನ್ನ ಒಟ್ಟುಗೂಡಿಸಿ ನಾವು ನೋಡ್ಬೇಕಾದ್ರೆ ಎರಡು ವಿಷಯಗಳನ್ನ ನಾವು ನಮ್ಮ ಮನಸ್ಸಿಗೆ ತಂದ್ಕೋಬಹುದು. ಏನಪ್ಪಾ ಅಂದ್ರೆ, ಒಂದು ಪರಿಪೂರ್ಣ ಮನುಷ್ಯನ ಒಂದು ಗುಣಾತಿಶಯಗಳು, ಆ ಪರಿಪೂರ್ಣ ಮನುಷ್ಯನು ಯಾವ ರೀತಿ ದೇವರ ಚಿತ್ತದ ಅನುಸಾರವಾಗಿ ನಡ್ಕೊಂಡಿದ್ದ ಒಂದು ಸಂಗತಿ. ಇನ್ನೊಂದು ಕಡೆ ನೋಡಬೇಕಾದ್ರೆ ಬಿದ್ದಿರುವ ಮನುಷ್ಯನ ಗುಣಾತಿಶಯಗಳು ಇಲ್ಲಿ ಕಾಣಲ್ಪಡ್ತದೆ. ಇದು ಎರಡನ್ನು ನಾವೇನ್ ಮಾಡ್ಬೇಕ್ರಿ, ಹೋಲಿಕೆ ಮಾಡಿ ನೋಡಿದಾಗ ಇದು ಎರಡು ಎಕ್ಸ್ಟ್ರೀಮ್ಸ್ ಅಲ್ಲಿ ಇತ್ತು ಅಂತ ನೋಡ್ತೀವಿ ಅಲ್ವಾ. ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಅವರು ಬಂದಾಗ ಅವರು ಆದಾಮಿಗೆ ಆದಾಮ್ ಯಾವ ರೀತಿಯಲ್ಲಿ ದೇವರು ಆತನನ್ನ ಉಂಟು ಮಾಡಿದ್ರು ಆ ಒಂದು ಪರಿಪೂರ್ಣತೆಯಲ್ಲಿ ಇದ್ದ ವ್ಯಕ್ತಿ ಯಾವ ರೀತಿ ಆ ಪರಿಪೂರ್ಣತೆಯನ್ನ ಅವರು ತೋರಿಸಿದ್ರು, ಆ ಪರಿಪೂರ್ಣತೆಯಲ್ಲಿ ಇನ್ನೊಂದಷ್ಟು ಹೆಜ್ಜೆ ಮುಂದೆ ಹೋಗಿ ಆತನ ಜೀವವನ್ನ ಆತನು ಸ್ವಯಂ ಮನಪೂರ್ವಕವಾಗಿ ಕೊಟ್ಟಂತ ವಿಷಯಗಳು. ಇನ್ನೊಂದು ಕಡೆ ಆದಾಮ್ ಪಾಪದಿಂದ ಬಿದ್ದ ಮನುಷ್ಯನ ಪರಿಸ್ಥಿತಿ ಯೇಸು ಸ್ವಾಮಿಯ ಕಾಲದಲ್ಲಿ ಎಷ್ಟು ಅದು ಒಂದು ಕ್ರೂರವಾಗಿತ್ತು, ಎಷ್ಟು ಒಂದು ಅದು ಬಿದ್ದಿತ್ತು ಅಂತ ಕೂಡ ನಾವು ಕಂಪೇರ್ ಮಾಡ್ಬೋದು ಸಹೋದರರೇ. ಸೊ ಇಲ್ಲಿ ನಾವು ಇವತ್ತು ನೋಡುವಂತ ಪಾಠದಲ್ಲಿ ನೋಡ್ಬೇಕಾದ್ರೆ ಒಂದು ವಚನವನ್ನ ಓದಿ ಈ ಒಂದು ವಿಷಯಗಳನ್ನ ನೋಡೋಣ. ಮತ್ತಾಯ 27ನೇ ಅಧ್ಯಾಯ 35 ಮತ್ತು 36 ವಚನಗಳು. ಮತ್ತಾಯ 27ನೇ ಅಧ್ಯಾಯ 35 ಮತ್ತೆ 36 ವಚನಗಳು. ಬಳಿಕ ಅವರು ಆತನನ್ನು ಶಿಲುಬೆಗೆ ಹಾಕಿ ಆತನ ಬಟ್ಟೆಗಳಿಗಾಗಿ ಚೀಟು ಹಾಕಿ ಪಾಲು ಮಾಡಿಕೊಟ್ಟರು. ಮತ್ತು ಅವರಲ್ಲಿ ಇನ್ನು ಓದ್ಲ ಬ್ರದರ್.
ಓದಿ 35, 36. 36. ಮತ್ತು ಅವರಲ್ಲಿ ಕೊಂಡುಕೊಂಡ ಆತನನ್ನು ಕಾಯುತ್ತಾ ಇದ್ದರು. ಆಯ್ತು ಬ್ರದರ್. ಓಕೆ. ಸೊ ಇಲ್ಲಿ ಈ ಒಂದು ವಚನದ ಆಧಾರದಲ್ಲಿ ಈ ದಿನದಲ್ಲಿ ನಾವು ನೋಡ್ಬೇಕಾದ್ರೆ, ನಾವು ಪ್ರಾರಂಭದಲ್ಲಿ ಈ ವಿಷಯವನ್ನ ಹೇಳುವಾಗ ಮನುಷ್ಯನು ಮತ್ತೆ ಮನುಷ್ಯನು ಬಿದ್ದಿರುವ ಸ್ವಭಾವಕ್ಕೂ ಒಬ್ಬ ಪರಿಪೂರ್ಣ ಮನುಷ್ಯನಿಗೂ ಇದ್ದಂತ ವ್ಯತ್ಯಾಸಗಳನ್ನ ನೋಡಬಹುದು. ಈ ವ್ಯತ್ಯಾಸದಲ್ಲಿ ಯೇಸು ಕ್ರಿಸ್ತನು ಪರಿಪೂರ್ಣ ಮನುಷ್ಯನಾಗಿ ದೇವರ ಮುಂದೆ ಇದ್ದಿದ್ದನ್ನ ನೋಡ್ತೀವಿ. ಸೊ ಇನ್ನೊಂದು ವಿಷಯನ ಏನ್ ನೋಡ್ಬೇಕಂದ್ರೆ, ಜನರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನು ಅಥವಾ ಯಹೂದ್ಯರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನು ಅಪರಾಧಿಯಾಗಿ ಇವರೆಲ್ಲಾನು ಏನ್ರಿ ನೀತಿವಂತರಾಗಿ ತೋರಿಸುವಂತ ಕಾರ್ಯ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ನೋಡ್ಬೇಕಾದ್ರೆ, ಇಲ್ಲಿ ಯೇಸು ಸ್ವಾಮಿಯನ್ನ ನಡೆಸಿದಂತ ವರ್ಗದವರೆಲ್ಲಾನು ಅಪರಾಧಿಗಳು, ಯೇಸು ಸ್ವಾಮಿ ನೀತಿವಂತ. ಇದೇ ತುಂಬಾ ನಾವು ನೋಡುವಂತ ಡಿಫರೆನ್ಸಸ್. ಸೊ ಈ ರೀತಿಯ ಒಂದು ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ, ಯೇಸು ಸ್ವಾಮಿಗೆ ವಿರುದ್ಧವಾಗಿ ಯೇಸು ಸ್ವಾಮಿಯನ್ನ ಈ ರೀತಿಯ ಒಂದು ಸಂಕಷ್ಟಕ್ಕೆ ಒಳಪಡಿಸಿರುವ 3 ರೀತಿಯ ಅಪರಾಧಿಗಳನ್ನ ಈ ದಿನದಲ್ಲಿ ನೋಡೋಣ. 3 ವರ್ಗದ ಅಥವಾ 3 ಒಂದು ರೀತಿಯ ಅಪರಾಧಿಗಳು ಈ ಒಂದು ಘಟನೆಗಳಲ್ಲಿ ನಾವು ಒಟ್ಟುಗೂಡಿಸಿ ಒಂದು ಸಾರಾಂಶವಾಗಿ ನೋಡ್ಬೋದು. ಓಕೆನಾ? ಸೊ ಇದರಲ್ಲಿ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ಸಹೋದರ ಮೊದಲನೆಯದಾಗಿ ಯಾವ ಒಂದು ಅಪರಾಧಿಯನ್ನ ಒಂದು ವರ್ಗದವರನ್ನ ನೋಡ್ಬೋದು ಅಂದ್ರೆ, ಈ ಒಂದು ವರ್ಗದವರು ಯೇಸು ಕ್ರಿಸ್ತನ ಸಾವಿಗೆ ಕಾರಣರಾಗಿದ್ರು. ಇವರ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಇವರಿಗೆ ಇದ್ದಂತ ಹೊಟ್ಟೆ ಕಿಚ್ಚಲ್ಲಿ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕೋದಿಕ್ಕೆ ಇವರು ಮನಸ್ಸನ್ನ ಮಾಡಿದ್ರು ಅಂತ ಕೂಡ ನೋಡ್ತೀವಿ. ಇದು ಯಾರು ಈ ವರ್ಗದವರು ಅಥವಾ ಯಾರು ಈ ಒಂದು ಜನ ಅಂತ ನೋಡ್ಬೇಕಾದ್ರೆ, ಇವರು ಯಾರನ್ನ ಇವ್ರನ್ನ ಏನ್ ಮಾಡ್ತಾ ಇದ್ರಿ, ನೀತಿವಂತರು ಅಂತ ಜನರ ಮುಂದೆ ತೋರಿಸುವಂತವರಾಗಿದ್ರು. ಕಪಟತನ ಅವರ ಒಳಗಿದ್ರು ಕೂಡ ಅವರು ಈ ಒಂದು ವರ್ಗದವರು ಅವರನ್ನೇ ನೀತಿವಂತರಾಗಿ ಆ ಸುನ್ನತಿಯನ್ನ ಅವರು ತೋರಿಸ್ತಾ ಇದ್ರು. ಆದರೆ ಅವರ ಒಳಾಂಗಣದಲ್ಲಿ ಅತಿ ಹೆಚ್ಚಾದ ಕಪಟತನ ಇತ್ತು. ಅದು ಮಾತ್ರವಲ್ಲ, ತಮಗಿಂತ ಯಾರು ಶ್ರೇಷ್ಠರಲ್ಲ, ದೇವರು ಇವರ ಮೂಲಕನೇ ದೇವರ ವಿಷಯಗಳನ್ನ ತಿಳಿಸ್ತಾರೆ, ಇವರಿಗಿಂತ ಮಿಗಿಲಾದವರು ಯಾರು ಇಲ್ಲ ಅನ್ನುವ ಒಂದು ವರ್ಗದವರನ್ನ ನಾವು ನೋಡ್ಬೋದು. ಇದು ಏನಂತ ನೋಡ್ತೀವಿ ಅಂದ್ರೆ, ಸಹೋದರರೇ, ಇವರೇ ಫರಿಸಾಯರ ಒಂದು ಊಟ ಅಲ್ವಾ? ಅಲ್ಲಿ ನಾಯಕರು ಅಂತ ಕೂಡ ಹೇಳಬಹುದು ಅಲ್ವಾ? ಫರಿಸಾಯರು, ಸದಿಸಾಯರು, ಅಲ್ಲಿರುವಂತ ಸ್ಕ್ರೈಬ್ಸು, ಇವರೆಲ್ಲ ಯಾವ ಒಂದು ವರ್ಗದವರಾಗಿದ್ರು. ಈ ಒಂದು ಅಪರಾಧಿಗಳಲ್ಲಿ ನೋಡ್ಬೇಕಾದ್ರೆ ಇವರು ಕೂಡ ಒಂದು ರೀತಿಯ ಅಪರಾಧಿಗಳು. ಇವರ ಒಂದು ಗುಣಗಳು ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಇವರು ಯಾವಾಗಲೂ ಅವರ ಹಿತ, ಅವರ ಒಂದು ಸಂತೃಪ್ತಿ ಅಥವಾ ಅವರ ಒಂದು ಮಹಿಮೆ ಪಡಿಸುವ ವಿಷಯಗಳು, ಇದರ ಮೇಲೇನೆ ಇವರಿಗೆ ಗಮನ ಇತ್ತು ಅಂತ ನೋಡ್ತೀವಿ. ಅದು ಮಾತ್ರವಲ್ಲ, ಸಹೋದರರೇ, ಇವರು ಬಿಟ್ರೆ ಬೇರೆ ಯಾರೂ ಪರಿಶುದ್ಧರಲ್ಲ, ಇವ್ರನ್ನ ಬಿಟ್ರೆ ದೇವರು ಬೇರೆ ಯಾರನ್ನೂ ಪರಿಗಣಿಸಲ್ಲ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇದ್ದಂತ ವರ್ಗವು. ಸೊ ಈ ವರ್ಗದವರ ವಿಷಯವನ್ನ ನಾವು ನೋಡುವಾಗ, ಸಹೋದರರೇ, ಇವರ ಕಪಟತನ ಏನಿತ್ತು ಅಂತ ನಾವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ, ಇವ್ರು ಯಾರು ಏನಂತ ಹೇಳ್ಬೋದ್ರೆ, ಇಲಿಟ್ರೇಟ್ಸ್ ಇಲ್ಲ, ಓದು ಬರದೇ ಇರುವಂತ ವ್ಯಕ್ತಿಗಳಲ್ಲ.
ಇವರೆಲ್ಲಾನು ನ್ಯಾಯಶಾಸ್ತ್ರ ಏನ್ರಿ ಆ ಒಂದು ಲಾನ, ದೇವರು ಕೊಟ್ಟಂತ ಆ ಒಂದು ಲಾನ ಪರ್ಫೆಕ್ಟ್ ಆಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದವ್ರು. ಆದ್ರೆ ಅವರಲ್ಲಿ ಇದ್ದ ಕಪಟತನ ಏನು ಅಂತ ನೋಡ್ಬೇಕಾದ್ರೆ, ಒಬ್ಬ ನಿರಪರಾಧಿ, ಪರಿಶುದ್ಧವಂತ, ಯಾವುದೇ ರೀತಿಯ ತಪ್ಪಿಲ್ದೇ ಇರೋನು ಅಂತ ಗೊತ್ತಿದ್ರು ಕೂಡ ಅವರ ಒಳಾಂಗಣದಲ್ಲಿ ಅವರಿಗೆ ಈ ವಿಷಯಗಳೆಲ್ಲ ಗೊತ್ತಿತ್ತು. ಆದ್ರೆ ಅದನ್ನ ಆಚೆ ತೋರಿಸುವಾಗ ಯಾವುದೋ ಒಂದು ರೀತಿಯಲ್ಲಿ ಅಲ್ಲಿರುವ ಜನರನ್ನ ಕಾಪಾಡ್ತೀವಿ, ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಧರ್ಮವನ್ನ ನಾವು ಕಾಪಾಡ್ತೀವಿ, ಯಾವುದೋ ಒಂದು ರೀತಿಯಲ್ಲಿ ಈ ಮನುಷ್ಯನಿಂದ ಬರುವಂತ ಗೊಂದಲಗಳನ್ನ ನಾವು ಬಿಡಿಸ್ತೀವಿ ಅಂತ ಜನರಿಗೆ ತೋರಿಸುವಂತ ವ್ಯಕ್ತಿಗಳಾಗಿದ್ರು ಸಹೋದರ. ಇದು ಈ ವರ್ಗದವರ ಒಂದು ವಿಶೇಷವಾದ ಗುಣಗಳಾಗಿತ್ತು ಅಂತ ಕೂಡ ನೋಡ್ತೀವಿ. ಸೊ ಈ ಒಂದು ವಿಷಯಗಳನ್ನ ನಾವು ನೋಡುವಾಗ ಸಹೋದರರೇ, ಈ ಒಂದು ಕಾರ್ಯಗಳನ್ನ ನೋಡುವಾಗ ಇವರ ಮನಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ, ದೇವರಿಂದ ಆಯ್ಕೆಯಾಗಿರುವರು ಇವರು ಮಾತ್ರನೇ. ಇವರು ಒಬ್ಬ ವ್ಯಕ್ತಿಯನ್ನ ಆಶೀರ್ವದಿಸ್ಬೋದು, ಒಂದು ವ್ಯಕ್ತಿಗೆ ಇವರು ಏನ್ರಿ ಪನಿಷ್ಮೆಂಟ್ಸ್ ನ ಕೊಡ್ಬೋದು ಅಂತ ಇವರ ಒಂದು ಅಭಿಪ್ರಾಯಗಳಿತ್ತು. ಇದೇ ರೀತಿಯಲ್ಲಿ ಯಹೂದ್ಯರಲ್ಲಿ ಇದ್ದಂತ ಸಾಮಾನ್ಯವಾದ ಯಹೂದ್ಯರನ್ನ ಇವ್ರು ನಡೆಸ್ತಾ ಇದ್ರು. ಇದನ್ನೇ ಯೇಸು ಸ್ವಾಮಿ ಖಂಡಿಸ್ತಾ ಇದ್ರು ಯಾವಾಗಲೂ ಅಂತ ನೋಡ್ತೀವಿ. ಸೊ ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ನಾವು ಈಗಿರುವಂತ ನಮ್ಮ ಒಂದು ವಿಷಯದಲ್ಲಿ ಏನ್ ನೋಡ್ಬೋದು ಅಂದ್ರೆ, ಒಂದು ವೇಳೆ ನಾನು ಯಾರಿಗೋ ಒಂದು ಒಳ್ಳೆದನ್ನ ಮಾಡಿದೆ, ಯಾವುದೋ ರೀತಿಯಲ್ಲಿ ಅವರಿಗೆ ನಾನು ಸಹಾಯ ಮಾಡಿದೆ, ಹಂಗಿರುವಾಗ ಕ್ರಿಸ್ತನ ಒಂದು ಮನಸ್ಥಿತಿಯನ್ನ ನೋಡ್ಬೇಕಾದ್ರೆ ಸಹೋದರರೇ, ಈ ನಾಯಕರ ಒಂದು ಗುಣ ಯಾವ ರೀತಿ ಇತ್ತು ಅಂದ್ರೆ, ತಮಗಿಂತ ಮಿಗಿಲಾದವರು, ತಮಗಿಂತ ಶ್ರೇಷ್ಠರು ಯಾರು ಇಲ್ಲ ಅಂತ ಅವರು ತೋರಿಸಿದ್ದಂಥದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಪರಿಶುದ್ಧತೆ, ಆತನಲ್ಲಿ ಇದ್ದಂತ ಜ್ಞಾನ, ಆತನಲ್ಲಿ ಇದ್ದಂತ ದೇವರು ಕೊಟ್ಟಂತ ಒಂದು ಬಲ, ಶಕ್ತಿ, ಇದನ್ನೆಲ್ಲ ನೋಡುವಾಗ ಸಹೋದರರೇ, ಇದೆಲ್ಲ ಕೂಡ ಅವರಿಗೂ ಕೂಡ ಅರಿವಿತ್ತು. ಆದರೆ ಅವರಿಗಿದ್ದಂತ ಮನಸ್ಥಿತಿ ಆಗಿತ್ತು ಅಂದ್ರೆ, ತಮಗಿಂತ ಯಾರೂ ಮೇಲಿರಬಾರದು, ದೇವರ ಯೋಜನೆ ಸರಿಯಾಗಿ ಹೇಳುವ ಒಬ್ಬ ವ್ಯಕ್ತಿ ಇದ್ರು ಕೂಡ ಇವರ ಆದಾಯಕ್ಕೋಸ್ಕರ ಅಲ್ಲಿ ಆ ಒಂದು ಸತ್ಯಗಳನ್ನ ಅಥವಾ ದೇವರಿಂದ ಬಂದಂತ ವಾಕ್ಯವನ್ನ ಕೂಡ ಇವರು ಏನ್ ಮಾಡಿಲ್ಲ, ಪರಿಗಣಿಸಿಲ್ಲ ಅಂತ ಕೂಡ ನೋಡ್ತೀವಿ. ಇದು ಎರಡನೇ ರೀತಿಯ ಒಂದು ವರ್ಗದವರನ್ನ ನೋಡ್ಬೋದು. ಎರಡನೇ ವರ್ಗದವರು ಈ ಒಂದು ಸ್ವಾಮಿಯನ್ನ ಕೊಲ್ಲೋದಿಕ್ಕೆ ಈ ಮೂರು ಅಪರಾಧಿಗಳನ್ನ ನೋಡ್ತಾ ಇದ್ವಿ. ಒಂದು ವರ್ಗದ ಅಪರಾಧಿಯನ್ನ ನೋಡಿದ್ವಿ. ಎರಡನೇ ವರ್ಗದ ಅಪರಾಧಿಯನ್ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಇವರು ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇವರು ವೈಯಕ್ತಿಕವಾಗಿ ತಮಗೆ ಬರುವಂತ ಆದಾಯದ ಮೇಲೆ ಗಮನ ಇಟ್ಟು ದೇವರ ಸಿದ್ಧಾಂತಗಳು, ತತ್ವಗಳನ್ನ ಅಲ್ಲಿ ಗಮನ ಕೊಡದೆ ಅದನ್ನ ಕಾರ್ಯರೂಪಕ್ಕೆ ತರದೆ ಅವರ ಉನ್ನತಿ, ಅವರ ವಿಷಯದಲ್ಲಿ ಅವರಿಗೆ ಬೇಕಾಗಿರುವಂತ ಕಾರ್ಯಗಳು, ಅವರನ್ನ ಸಂತೋಷ ಪಡುವಂತ ವಿಷಯಗಳು, ಅವರ ಉದ್ದೇಶಗಳ ಪ್ರಕಾರ ಅಲ್ಲಿ ಕಾರ್ಯಗಳನ್ನ ನಡೆಸುವ ಒಂದು ವರ್ಗದವರು. ಈ ವರ್ಗದವ್ರನ್ನ ನಾವು ಹೆಂಗೆ ಹೆಸರು ಕೊಡ್ಬೋದು ಅಂತ ನೋಡ್ಬೇಕಾದ್ರೆ, ಯೂದಾನ ಒಂದು ವರ್ಗ, ಜೂಡಾಸ್ ಕ್ಲಾಸ್ ಅಂತ ಹೇಳ್ಬೋದು. ಸೊ ಈ ವರ್ಗದವರ ವಿಷಯವನ್ನ ನೋಡ್ಬೇಕಾದ್ರೆ ಯೇಸು ಸ್ವಾಮಿಯ ಜೊತೆ ಇದ್ದಂತ ಈ ವ್ಯಕ್ತಿ, ಅವರು ಮಾಡಿದಂತ ಅದ್ಭುತ ಕಾರ್ಯಗಳು, ಅವರು ತೋರಿಸಿದಂತ ಪ್ರೀತಿ, ಅವರು ಮಾಡಿದಂತ ಬಲಿದಾನಗಳು, ಅವರು ಅಪೋಸ್ತಲರ ಜೊತೆ ಇದ್ದಂತ ಒಂದು ಐಕ್ಯತೆ,
ಇದೆಲ್ಲಾನು ನೋಡಿದ್ರು ಕೂಡ ಅದನ್ನೆಲ್ಲ ಯಾವುದೂ ಈತನ ಮನಸ್ಸಿಗೆ ಇಲ್ಲದೆ ಇವರು ಯಾವುದರ ಮೇಲೆ ಗಮನ ಇತ್ತು ಅಂದ್ರೆ ಆತನ ಒಂದು ಏನ್ರಿ ಆತನ ಉನ್ನತಿ, ಆತನಿಗೆ ಬೇಕಾಗಿರುವಂತ ಸುರಕ್ಷತೆ, ಆತನಿಗೆ ಬೇಕಾಗಿರುವಂತ ಹಣ ಸಂಪತ್ತು, ಇದರ ಮೇಲೆ ಈತನ ಒಂದು ಗಮನ ಇತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ಒಂದು ವ್ಯಕ್ತಿನೇ ಅಲ್ಲಿ ಯೇಸು ಸ್ವಾಮಿಯನ್ನ ಏನ್ರಿ ಆ ಒಂದು ಚಿಕ್ಕ ಹಣಕ್ಕೋಸ್ಕರ ಮಾರಿದ ಒಂದು ವ್ಯಕ್ತಿ. ಇದು ಕೂಡ ಒಂದು ಕ್ಲಾಸ್ ಆಫ್ ಪೀಪಲ್ ಅಂತ ಹೇಳ್ತಾರೆ, ಒಂದು ವರ್ಗದವರು ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂದು ಕ್ಲಾಸ್. ಸೊ ಫಸ್ಟ್ ನಾವು ನೋಡಿದ್ವಿ ಲೀಡರ್ ಕ್ಲಾಸ್ ಅಂದ್ರೆ ಪರಿಸಾಯರು, ಸದಿಸಾಯರು, ಇವರ ಒಂದು ಕ್ಯಾಟಗರಿಯನ್ನ ನೋಡಿದ್ವಿ. ಎರಡನೇ ವಿಷಯ ನೋಡುವಾಗ ಯೂದನ ಒಂದು ಕ್ಯಾಟಗರಿಯನ್ನ ನೋಡಿದ್ವಿ ಅಲ್ವಾ. ಸೊ ಮೂರನೇದಾಗಿ ನೋಡುವಾಗ ಇದು ಕೂಡ ತುಂಬಾ ಒಂದು ಮುಖ್ಯವಾದ ಒಂದು ಕ್ಯಾಟಗರಿ. ಏನಂದ್ರೆ ಈ ಮೂರನೇ ಒಂದು ಪಂಗಡದವರು ಯಾವ ರೀತಿ ಅಂತ ನೋಡ್ಬೇಕಾದ್ರೆ ಇವರು ಕ್ರೂರಿಗಳು, ಇವರಿಗೆ ಮನುಷ್ಯತ್ವ ಅನ್ನೋದು ಇಲ್ಲದೆ ಇರೋರು. ಈ ಮನುಷ್ಯತ್ವ ಇಲ್ಲದೆ ಇರೋದಕ್ಕೆ ಇವರಿಗೆ ಅನೇಕ ರೀತಿಯ ಏನ್ರಿ ಟ್ರೈನಿಂಗ್ ನ ಕೊಡ್ತಾ ಇದ್ರು. ಮತ್ತೆ ನೀತಿಗೆ ಇವರು ಯಾವುದೇ ರೀತಿಯ ಗೌರವ ಕೊಡದೇ ಇರುವಂತವರು ಅಂತ ನೋಡ್ತೀವಿ. ಇದು ಯಾರು ಅಂತ ನೋಡ್ಬೇಕಾದ್ರೆ ಇವರು ಏನ್ರಿ ಅಲ್ಲಿ ಇದ್ದಂತ ಸೋಲ್ಜರ್ ಕ್ಯಾಟಗರಿ ಅಂತ ನೋಡ್ತೀವಿ ಅಲ್ವಾ. ಅಲ್ಲಿ ಯೇಸು ಸ್ವಾಮಿಯನ್ನ ಹಿಂಸೆ ಪಡಿಸಿದ ಒಂದು ವರ್ಗದವರು, ರೋಮಾಪುರಿಯ ಏನ್ರಿ ಒಂದು ಸೋಲ್ಜರ್ಸ್. ಸೊ ಇವ್ರಿಗೂ ಕೂಡ ಒಂದು ಮನಸ್ಥಿತಿ ಇತ್ತು. ಇವರ ಮನಸ್ಥಿತಿ ಏನು ಅಂದ್ರೆ ಅವರ ಒಂದು ನಾಯಕ ಏನಂತ ತೀರ್ಪನ್ನ ಕೊಟ್ಟು ಆತನ ಆ ಒಂದು ಅಪರಾಧಿಯನ್ನ ಎಷ್ಟು ಮಟ್ಟಿಗೆ ಕಿರುಕುಳ ಕೊಟ್ಟು ಎಷ್ಟು ಮಟ್ಟಿಗೆ ಆ ಅಪರಾಧಿಯನ್ನ ಹಿಂಸಿಸಿ ಸಾಯಿಸ್ಬೇಕು ಅನ್ನೋ ಒಂದೇ ಉದ್ದೇಶ ಇವ್ರದಾಗಿತ್ತು. ಅದರಿಂದ ಸಹೋದರರೇ ಅಲ್ಲಿ ನಾವು ನೋಡಿದಾಗ ಈ ವ್ಯಕ್ತಿಗಳು ಅವರನ್ನ ಮಾಡಿದಂತ ಕಿರುಕುಳದ ವಿಷಯಗಳನ್ನ ನೋಡ್ಬೇಕಾದ್ರೆ ಅವರು ಯಾವ ರೀತಿ ಹಿಂಸಿಸಿದ್ರು ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯಗಳೇ ಅಲ್ವಾ. ಅವ್ರನ್ನ ಎಷ್ಟು ಅಪಮಾನ ಮಾಡಿ, ಎಷ್ಟು ಹೀನಾಯದ ವಿಷಯಗಳನ್ನ ಮಾಡಿ ಸಹೋದರರೇ ಕಡೆಗೆ ಎಷ್ಟು ಕ್ರೂರಿಗಳಾಗಿ, ಎಷ್ಟು ಆ ಒಂದು ಮನಸ್ಸು ಎಷ್ಟು ಕಠಿಣವಾಗಿತ್ತು ಅಂತ ನೋಡ್ಬೇಕಾದ್ರೆ ಆತನ ಗೋಳಾಟವನ್ನ, ಆತನ ಒಂದು ಕೂಗನ್ನ ಕೂಡ ಇವರು ಕಿವಿ ಕೊಡದೆ ಇದ್ದಂತ ಒಂದು ವ್ಯಕ್ತಿಗಳು ಅಂತ ಕೂಡ ನಾವು ನೋಡ್ತಿದ್ವಿ ಸಹೋದರ. ಈ ಒಂದು ಕ್ರೂರತನದಲ್ಲಿ ಅವರ ಇನ್ನೊಂದು ವಿಷಯವನ್ನ ನೋಡ್ಬೇಕಾದ್ರೆ ಮನುಷ್ಯನ ಸಾವು, ಮನುಷ್ಯನ ನರಳಿ ಸಾಯುವಂತ ವಿಷಯಗಳು, ಮನುಷ್ಯನನ್ನ ಚಿತ್ರಹಿಂಸೆ ಮಾಡುವಂತ ವಿಷಯಗಳು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಆ ಒಂದು ಸಂದರ್ಭದಲ್ಲಿ ಕೂಡ ಇವರಿಗೆ ಏನಾದ್ರೂ ಆದಾಯ ಸಿಗತ್ತಾ ಅಂತ ನೋಡುವಂತ ವ್ಯಕ್ತಿಗಳು. ಅದನ್ನೇ ನಾವು ಓದಿದ್ವಿ ಅಲ್ವಾ. ಯಾವ ರೀತಿ ಆತನ ಬಟ್ಟೆಯನ್ನ ತೆಗೆದು ಅವರು ಏನ್ ಮಾಡಿದ್ರಿ, ಯಾರಿಗೆ ಇದು ಅಂತ ಹೇಳಿ ಆ ಆದಾಯದ ಮೇಲೆ ಇವರ ಗಮನ ಇತ್ತು. ಆ ವ್ಯಕ್ತಿಯ ಆ ವ್ಯಕ್ತಿ ನಿರ್ವಾಣವಾಗಿದ್ದಾನೆ, ನೇಕಡ್ ಆಗಿದ್ದಾನೆ. ಆ ವ್ಯಕ್ತಿ ಎಷ್ಟು ಅಪಮಾನವನ್ನ ಹೊಂದುವ ಒಂದು ವಿಷಯದಲ್ಲಿ ಇದ್ದಾನೆ, ಇದರ ಮೇಲೆ ಎಲ್ಲ ಗಮನ ಇಲ್ಲ. ಇವ್ರಿಗೆ ಏನಂದ್ರೆ ಆ ಒಂದು ವ್ಯಕ್ತಿ ನರಳ್ತಾ ಇರೋ ವ್ಯಕ್ತಿಯಿಂದ ಕೂಡ ಇವರಿಗೆ ಏನಾದ್ರೂ ಒಂದು ಆದಾಯ ಇದೆಯಾ ಅಂತ ನೋಡುವಂತಹ ವರ್ಗದವರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇದೆಲ್ಲಾನು ನಾವು ನೋಡಿದಾಗ ಈ ಮೂರು ವರ್ಗದವರು ಕೂಡ ಸಹೋದರರೇ ದೇವರ ಸೃಷ್ಟಿಯಲ್ಲಿ ಯಾರನ್ನ ಇವರು ಕೊಂದಾಕಿದ್ರೋ ಆತನ ಮೂಲಕ ಇವರು ಸೃಷ್ಟಿಸಲ್ಪಟ್ರು. ಆ ಸೃಷ್ಟಿಸಲ್ಪಟ್ಟಿರುವ ಇವರು ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡದಂತವರು ಸಹೋದರರೇ. ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ದೇವರ ಒಂದು ಲೈಕ್ನೆಸ್ ಅಲ್ಲಿ, ಅದಕ್ಕೆ ನಾವು ನೋಡುವಾಗ ಲೆಟ್ ಅಸ್ ಕ್ರಿಯೇಟ್ ಮ್ಯಾನ್ ಇನ್ ಆರ್ ಇಮೇಜ್ ಅಂಡ್ ಇನ್ ಆರ್ ಲೈಕ್ನೆಸ್ ಅಂತ ಹೇಳ್ತಾರೆ. ಸೊ ಆ ರೀತಿಯ ಒಂದು ಸೃಷ್ಟಿಯಿಂದ ಬಂದಂತ ಸಂತತಿ ಈ ಒಂದು
ಏನ್ರಿ ಒಂದು ಮಟ್ಟಕ್ಕೆ ಅದು ಬಿದ್ದಿರುವಂತ ಒಂದು ವಿಷಯವನ್ನೇ ಕ್ರಿಸ್ತನ ಒಂದು ಮರಣದಲ್ಲಿ ನಾವು ನೋಡುವಂತ ಕಾರ್ಯಗಳು ಸಹೋದರರೇ. ಸೊ ಆ ವಿಷಯಗಳನ್ನ ನೋಡ್ಬೇಕಾದ್ರೆ ಈ ಮನುಷ್ಯನು ಎಷ್ಟು ಮಟ್ಟಕ್ಕೆ ಅವನು ಬಿದ್ದಿದ್ದಾನೆ, ಅವನು ಎಷ್ಟು ಫಾಸ್ಟ್ ಆಗಿ ಅವನು ಈ ಒಂದು ಪರಿಸ್ಥಿತಿಗೆ ಬಂದಿದ್ದಾನೆ ಅನ್ನೋದನ್ನ ಕೂಡ ನಾವು ನೋಡ್ಬೋದು ಸಹೋದರರೇ. ಯಾಕಂದ್ರೆ ಸೈತಾನನ ಯೋಜನೆ ಅಲ್ಲಿ ಎಷ್ಟು ಅತಿ ಹೆಚ್ಚಾಗಿ ಈ ಮನುಷ್ಯರಲ್ಲಿ ನಡೀತು ಅಂತ ಕೂಡ ನಾವು ನೋಡುವಂತ ವಿಷಯ ಸಹೋದರ. ಸೊ ಈ ಮೂರು ವರ್ಗದವರನ್ನ ನಾವು ಯೇಸು ಸ್ವಾಮಿಯ ಕಾಲ ಸಮಯದಲ್ಲಿ ನೋಡಿದ್ವಲ್ಲ, ಇದೇ ಮೂರು ರೀತಿಯ ಜನರು ಯೇಸು ಸ್ವಾಮಿಯ ಹೆಜ್ಜೆ ಜಾಡಲ್ಲಿ ನಡೆಯುವಂತ ಸಭೆ ಅಥವಾ ಆತನ ಶರೀರ ಅಂಗಗಳು ಕೂಡ ನಡೀತಾ ಇರುವಾಗ ಈ ಮೂರು ವರ್ಗದವರು ಏನ್ರಿ ಆ ಒಂದು ಯೇಸು ಸ್ವಾಮಿಯ ನೀತಿಯನ್ನ, ಯೇಸು ಸ್ವಾಮಿಯ ಒಂದು ಜೀವವನ್ನ ಅವರು ಆ ಜೀವಿತದಲ್ಲಿ ನಡೆದಂತ ವಿಷಯಗಳ ಮೇಲೆ ಅವರು ಗಮನ ಕೊಡದೆ ಅವರು ಅವರ ಹಿತಕ್ಕೋಸ್ಕರ ಈ ಮೂರು ಪಂಗಡದ ಜನ ನಡೆದ್ರು ಅಂತ ನೋಡಿದ್ವಿ. ಅದೇ ತರ ಈ ಒಂದು ಸುವಾರ್ಥ ಯುಗದಲ್ಲಿ ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ಕ್ರಿಸ್ತನ ಭಕ್ತರಿಗೂ ಕೂಡ ಇದೇ ಮೂರು ವರ್ಗದ ಜನರನ್ನ ನಾವು ನೋಡ್ಬೋದು ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಈ ಕಾರ್ಯಗಳನ್ನ ಯಾವಾಗ ತಂದೆಯ ದೇವರು ಕ್ರಿಸ್ತನ ಮೂಲಕ ನಾವು ನಿನ್ನೆ ಮಾಡಿದಂತ ಈ ಹಬ್ಬದಲ್ಲಿ ಆ ದ್ರಾಕ್ಷಾರಸವನ್ನ ಕುಡಿದಾಗ ಕ್ರಿಸ್ತನ ಜೊತೆ ಪಾಲುಗಾರರು ಅಂತ ನಾವು ನಮ್ಮನ್ನೇ ಸಂತೋಷ ಪಡಿಸ್ಕೊಂಡು ಆ ಹಬ್ಬವನ್ನ ಆಚರಿಸ್ತೀವಿ. ಆ ಒಂದು ಪಾಲುಗಾರರಾಗಿರುವಾಗ ಕ್ರಿಸ್ತನ ಜೊತೆ ನಾವು ಬಾಧೆಯನ್ನ ಅನುಭವಿಸೋದಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಆ ಬಾಧೆಗಳು ಈ ಮೂರು ರೀತಿಯ ವರ್ಗದವರ ಮೂಲಕನೇ ಯೇಸು ಸ್ವಾಮಿಗೆ ಯಾವ ರೀತಿ ಬಂತೋ ನಮಗೂ ಕೂಡ ಇದೇ ರೀತಿ ಬರೋದಕ್ಕೆ ದೇವರ ಚಿತ್ತವಾಗಿದೆ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಕೊಲೋಸಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ. ಕೊಲೋಸಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ ಎಂಬುದೇ. ನೋಡ್ರಿ, ಕ್ರಿಸ್ತನ ಸಂಕಟಗಳಲ್ಲಿ ನಾನು ಕೂಡ ಪಾಲುಗಾರರು ಅಂತ ಹೇಳುವಾಗ ಈ ಸಂಕಟಗಳು ಬರುವಂತ ವಿಧಾನಗಳು ಯಾರ ಮೂಲಕ ಈ ಸಂಕಟಗಳು ದೇವರು ಅಲ್ಲಿ ಏನ್ರಿ ಅದನ್ನ ಕಲ್ಪಿಸಿದ್ದಾರೆ ಅಂದ್ರೆ ಈ ಮೂರು ರೀತಿಯ ವರ್ಗದವರನ್ನ ನಾವು ನೋಡ್ಬೋದು ಸಹೋದರರೇ. ಆ ಮೊದಲನೆಯ ಒಂದು ರೀತಿಯ ವರ್ಗದವರು ಯಾವ ರೀತಿ ಅಂದ್ರೆ ಅವರು ಯಾವ ರೀತಿಯ ವಿಷಯಗಳು ಅಂತ ನೋಡ್ಬೇಕಾದ್ರೆ ಇದು ಏನ್ರಿ ಕ್ರೈಸ್ತ ಸಮುದಾಯದಲ್ಲಿ ಕೂಡ ಅತಿ ಹೆಚ್ಚಾದ ಈ ರೀತಿಯ ವರ್ಗದವರು ಇರ್ತಾರೆ. ಸೊ ಅವರ ಒಂದು ಉನ್ನತಿಗೋಸ್ಕರ, ಅವರ ಒಂದು ಹೊಟ್ಟೆಪಾಡಿಗೋಸ್ಕರ, ಅವರ ಒಂದು ಸ್ಥಾನಮಾನಕ್ಕೋಸ್ಕರ, ಅವರ ಒಂದು ಹೆಮ್ಮೆಗೋಸ್ಕರ ಅವರು ನಿಜವಾದ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ದೇವರ ಕ್ರಿಸ್ತನ ಭಕ್ತರನ್ನ ಅವರು ಹಿಂಸಿಸುವ ಒಂದು ವಿಷಯವನ್ನ ಅವರು ಮಾಡುವಂತರಾಗಿದ್ದಾರೆ. ನಾವು ನೋಡಿದೀವಿ ನಮ್ಮ ಅನುಭವದಲ್ಲಿ ಕ್ರೈಸ್ತರಾಗಿ ನಾವು ಹುಟ್ಟಿ ಬೆಳೀತಾ ಇರುವಂತ ಸಮಯದಲ್ಲಿ ಈ ರೀತಿಯ ಏನ್ರಿ ಒಂದು ವಿರೋಧಗಳು ಯಾವಾಗ್ಲೂ ನೋಡ್ತೀವಿ. ಈ ವಿರೋಧಗಳೆಲ್ಲಾನು ಆಚೆ ಬೇರೆ ಜಾತಿನೋ ಧರ್ಮದಿಂದ ಬರುವಂತದ್ದು ಅತಿ ಹೆಚ್ಚಾಗಿ ಇಲ್ಲದೆ ಇದ್ರು ಕೂಡ ಈ ಒಂದು ಕ್ರೈಸ್ತ ವರ್ಗದಲ್ಲಿ ಇರುವಂತ ವ್ಯಕ್ತಿಗಳಿಂದ ಬರುವಂತ ಸಂಕಟಗಳೇ ಅತಿ ಹೆಚ್ಚಾಗಿದೆ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಅವರ ಒಂದು ಕಪಟತನ, ಅವರ ಒಂದು ಹೊಟ್ಟೆ ಕಿಚ್ಚು, ಅವರು ದೇವರ ಪ್ರತಿನಿಧಿಗಳಂತ ಅವ್ರನ್ನೇ ಅವರು ಏನ್ರಿ ಅದನ್ನ ಹೇಳಿ ಅವರು ದೇವರ ರೆಪ್ರೆಸೆಂಟೇಟಿವ್ಸ್ ಅಂತ ಯಾವ ರೀತಿ ಪರಿಸಾಯರು ಸದಸ್ಯರು ಹೇಳ್ತಾ ಇದ್ರು, ದೇವರಿಗೋಸ್ಕರ ಬೇರ್ಪಡಿಸಿದವರು ಅಂತ ಹೇಳಿದ್ರು,
ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಈ ಒಂದು ಕಾಲ ಸಮಯದಲ್ಲಿ ಕೂಡ ಈ ಸುವಾರ್ತೆಯ ಯುಗದಲ್ಲೂ ಕೂಡ ಅತಿ ಹೆಚ್ಚಾದ ನಾಯಕರುಗಳು ಕ್ರೈಸ್ತ ಸಮುದಾಯದಲ್ಲಿ ಈ ರೀತಿಯ ವ್ಯಕ್ತಿಗಳಾಗಿ ನಾವು ನೋಡಬಹುದು ಸಹೋದರ ಸಹೋದರ. ಸೊ ಈ ಒಂದು ವಿಷಯವನ್ನ ನೋಡುವಾಗ ಅದನ್ನ ಅವರು ಆಚೆ ತೋರುವಿಕೆಗೆ ಅವರು ಧರ್ಮವನ್ನ ಕಾಪಾಡೋರು, ನೀತಿಯನ್ನ ಕಾಪಾಡೋರು, ಪರಿಶುದ್ಧತೆಯಲ್ಲಿ ಇರೋರು ಅಂತ ತೋರಿಸ್ತಾರೆ. ಆದ್ರೆ ಅವರ ಒಳಾಂಗಣದಲ್ಲಿ ಅವರಿಗಿಂತ ಯಾರು ಶ್ರೇಷ್ಠರಾಗೋದಿಕ್ಕೆ ಅವರು ಬಿಡುವಂತವರಾಗಿಲ್ಲ ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಅವರಿಗಿಂತ ಮಿಗಿಲಾಗಿ ಯಾರೇ ಇದ್ರು ಅಲ್ಲಿ ಅವರು ಹಿಂಸೆಗೆ ಒಳಪಡಿಸಿ ಅವ್ರನ್ನ ಯಾವುದೋ ರೀತಿಯಲ್ಲಿ ಅವ್ರನ್ನ ಬೆಳೆದೇ ಇರಂಗೆ ನೋಡುವಂತ ಒಂದು ವರ್ಗದವರೇ ಇವರು ಅಂತ ನೋಡ್ತೀವಿ. ಅವರ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಬಗ್ಗೆ ನಿಜವಾಗ್ಲೂ ಆ ವ್ಯಕ್ತಿ ಏನ್ರಿ ನೀತಿವಂತನು, ಆ ವ್ಯಕ್ತಿಯಲ್ಲಿ ಏನೂ ದೋಷ ಇಲ್ಲ, ಏನೂ ಪಾಪ ಇಲ್ಲ, ಅವನು ಮಾತನಾಡುವ ಮಾತುಗಳೆಲ್ಲ ದೇವರ ವಚನದಿಂದ ಹೇಳುವಂತ ವಿಷಯಗಳಂತ ಅವರ ಮನಸ್ಸಲ್ಲಿ ಇದ್ರೂ ಕೂಡ ಅವರು ಆಚೆ ಅವರು ತೋರಿಸುವಂತ ಸ್ವಭಾವಗಳನ್ನ ನೋಡಿದ್ರೆ ಅವರು ಏನ್ರಿ ಅವರು ದೇವರ ವಿರುದ್ಧವಾಗಿ ನಡೆಯುವಂತ ವಿಷಯಗಳನ್ನೇ ನಾವು ನೋಡ್ತೀವಿ. ಅದನ್ನೇ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಯೇಸು ಸ್ವಾಮಿಯನ್ನ ಅವರು ಆ ಶಿಲುಬೆಗೆ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಅವರ ಮನಸ್ಥಿತಿಗಳು ಯಾವ ರೀತಿ ಇತ್ತು ಅಂದ್ರೆ ಆ ಒಂದು ಏನ್ರಿ ಆ ಒಂದು ಲಾ ಅಲ್ವಾ, ಆ ಒಂದು ಲಾನ ಅವರು ಕೀಪ್ ಅಪ್ ಮಾಡ್ಬೇಕು ಅಂತ ಅವರ ಮನಸ್ಸಲ್ಲಿ ಯಾವ ರೀತಿಯ ಒಂದು ತಪ್ಪಾದ ಕಲ್ಪನೆ ಇತ್ತು ಅಂದ್ರೆ ಇಲ್ಲಿ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕೋದಿಕ್ಕೆ ಅನ್ಯಾಯವಾಗಿ ಅಲ್ಲಿ ರೋಮರ ಒಂದು ಜನಕ್ಕೆ ರೋಮನ್ಸ್ಗೆ ಏನ್ ಮಾಡ್ಬಿಟ್ರಿ ಒಪ್ಪಿಸ್ಕೊಟ್ಬಿಟ್ರು. ಆದ್ರೆ ಅಲ್ಲಿ ಪಿಲಾತನ ಮನೆ ಒಳಗೆ ಹೋಗಕ್ಕೆ ಇವರಿಗೆ ಅಶುದ್ಧರಾಗ್ತೀವಂತ ಆ ಒಂದು ಪಸ್ಕಾವನ್ನ ಆಚರಿಸಕ್ಕೆ ಇವರು ಅಶುದ್ಧರಾಗ ಹೋಗ್ತಾರಂತ ಆ ಮನೆ ಒಳಗೆ ಹೋಗಿಲ್ಲ. ಯೋಚನೆ ಮಾಡಿ, ಕನಿಕರ, ದಯೆ, ಪ್ರೀತಿ ಇದೆಲ್ಲ ಒಂದು ಕಡೆ ಇದ್ರು, ಇವರ ಒಂದು ನ್ಯಾಯ ಆ ಒಂದು ಲಾನ ಯಾವ ರೀತಿ ಅದನ್ನ ಇವರು ನಡೆಸಕ್ಕೆ ಪ್ರಯತ್ನ ಮಾಡಿದಂತೆ ಇವರಿಗಿದ್ದಂತ ತಪ್ಪಾದ ಒಂದು ಮನಸ್ಥಿತಿಯಲ್ಲಿ ಆ ಒಂದು ನ್ಯಾಯ ವಿಷಯಗಳನ್ನ ಇವರು ನಡೆಸಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರರೇ. ಸೊ ಇದು ನಾವು ನೋಡುವಂತ ಸಹೋದರ ಸಹೋದರರೇ ಮೊದಲನೆಯ ವರ್ಗದವರು ಕ್ರಿಸ್ತನ ಸಭೆಗೆ ಕೂಡ ಈ ರೀತಿಯ ಒಂದು ವರ್ಗದವರನ್ನ ನಾವು ಈ ಒಂದು ಸುವಾರ್ಥ ಯುಗದಲ್ಲಿ ಇವತ್ತು ತನಕ ಈ ಒಂದು ವರ್ಗದವರನ್ನ ನಾವು ನೋಡ್ಬೋದು ಸಹೋದರ ಸಹೋದರರೇ. ಸೊ ಎರಡನೇ ವರ್ಗದವರು ಅಂತ ನೋಡ್ಬೇಕಾದ್ರೆ ಎರಡನೇ ವರ್ಗದವ್ರನ್ನ ನಾವು ಸ್ವಲ್ಪ ಗಮನ ಕೊಟ್ಟಾಗ ಸಹೋದರ ಸಹೋದರರೇ ಇವರೆಲ್ಲಾನು ಕೂಲಿಗೋಸ್ಕರ ಅಥವಾ ಏನೋ ಒಂದು ಆದಾಯಕ್ಕೋಸ್ಕರ ಅವರ ಒಂದು ನಾಯಕರು ಏನಂತ ಹೇಳ್ತಾರೋ ಅದರ ಪ್ರಕಾರ ಮಾಡುವಂತ ವ್ಯಕ್ತಿಗಳಾಗಿದ್ರು ಅಂತ ಕೂಡ ನೋಡಿದ್ವಿ ಅಲ್ವಾ. ನಾವು ನೋಡಿದ್ವಿ ಎರಡನೇ ರೀತಿಯ ವ್ಯಕ್ತಿಗಳನ್ನ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ನಾವ್ ಏನಂತ ನೋಡ್ತೀವಿ ಅಂದ್ರೆ ಅಲ್ಲಿ ಯೂದನ ಒಂದು ವರ್ಗದವರು ಅಂತ ನೋಡಿದ್ವಿ ಅಲ್ವಾ. ಸೊ ಅಲ್ಲಿ ಯೂದನ ವರ್ಗದವರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಇಸ್ರಾಯೇಲ್ ಜನ ಕೂಡ ಆ ಯೂದನ ವರ್ಗದವರಾಗಿದ್ರು. ಅಲ್ಲಿ ನಾಯಕರು ಏನಂತ ಹೇಳ್ತಾರೋ ಅದಕ್ಕೆ ಕಿವಿ ಕೊಟ್ಟು ಆ ನಾಯಕರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಅವರು ನೀತಿವಂತಿಕೆಯನ್ನ ಪರಿಶುದ್ಧವಂತಿಕೆಯನ್ನ ದೇವರ ಮಗನನ್ನೇ ಅಲ್ಲಿ ಏನ್ ಮಾಡ್ಬಿಟ್ರಿ ಆ ಒಂದು ಮರಣಕ್ಕೆ ಒಪ್ಪಿಸ್ಕೊಟ್ರು ಅಂತ ನೋಡ್ತೀವಿ. ಇದು ಎರಡನೇ ವರ್ಗದ ಜನ. ಇವರೆಲ್ಲ ಏನಂದ್ರೆ ತಮ್ಮ ಹಿತಕ್ಕೋಸ್ಕರ ತಮಗೆ ನಾಯಕರು ಏನಾದ್ರೂ ಒಳ್ಳೇದ್ ಮಾಡ್ತಾರೆ, ನಾಯಕರನ್ನ ವಿರೋಧಿಸ್ಕೋಬಾರ್ದು, ನಾಯಕರು ಹೇಳಿದ್ರೆ ಕರೆಕ್ಟ್ ಆಗಿರ್ತದೆ ಅಂತೇಳಿ ಈ ಒಂದು ಏನ್ರಿ ಒಂದು ಬ್ಲೈಂಡ್ ಫೇತ್ ಅಲ್ಲಿ ಇವರು ನಡೆದ್ರು. ಅದನ್ನೇ ನಾವು ನೋಡ್ತೀವಿ. ಇದು ಕ್ರಿಸ್ತನ ಏನ್ರಿ ಜೀವನದ ಪ್ರಾರಂಭದಿಂದ ಅದು ಕಡೇ ಗಳಿಗೆಗೆ ಬರುವಾಗ ಸಹೋದರ ಸಹೋದರರೇ ಎಷ್ಟು ಏನ್ರಿ ಮಟ್ಟಕ್ಕೆ ಅಲ್ಲಿ ಆ ಒಂದು ನಾಯಕರನ್ನ ಆ ಯಹೂದ್ಯರು ಏನ್ ಮಾಡಿದ್ರಿ ನಂಬಿದ್ರು ಅಂದ್ರೆ ಅವರು ಕೊಟ್ಟಂತ ಕೂಗಿಗೆ ಅಲ್ಲಿ ಪಿಲಾತನು ಏನ್ ಮಾಡ್ಬಿಟ್ರಿ ಕೈ ತೊಳೆದು ಬಿಟ್ಟ. ಯಾಕೆಂದ್ರೆ ಇಡೀ ಜನರು ಈತನ ವಿರೋಧ ಇರೋದ್ರಿಂದ ನಾನೇನು ಮಾಡಕ್ಕೆ ಆಗತ್ತೆ ಅನ್ನೋದನ್ನ
ಅಲ್ಲಿ ತೋರಿಸಿದವರಾಗಿದ್ರು ಸಹೋದರರೇ. ಆದ್ರೆ ಅಲ್ಲಿ ಇದ್ದಂತ ಆ ಒಂದು ಕೂಲಿಗೆ ಕೆಲಸ ಮಾಡುವಂತವ್ರು ಅಥವಾ ಅಲ್ಲಿ ಅವರ ಹಿತಕ್ಕೋಸ್ಕರ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ನೋಡಿದ್ರೆ ಅಲ್ಲಿ ಆ ನಾಯಕರುಗಳಿಗೆ ಅವರು ಗುಲಾಮರಾಗಿದ್ರು. ನೀತಿ, ನ್ಯಾಯ, ಪರಿಶುದ್ಧತೆ, ದೇವರ ವಿಷಯಗಳು ಇದರ ಮೇಲೆ ಏನೂ ಗಮನ ಇಲ್ಲದೆ ಇವರ ಮನಸ್ಸೆಲ್ಲಾನು ಆ ಸಮಯಕ್ಕೆ ತಾತ್ಕಾಲಿಕವಾಗಿ ಏನಾದ್ರೂ ಆದಾಯ ಆಗತ್ತಾ ಅಂತ ನೋಡುವ ಒಂದು ವರ್ಗದವರಾಗಿದ್ರು ಅಂತ ಕೂಡ ನೋಡ್ತೀವಿ ಸಹೋದರರೇ. ಯಾವುದೋ ರೀತಿಯಲ್ಲಿ ಏನಾದ್ರೂ ಮಾಡಿ ಇವರಲ್ಲಿ ಏನಾದ್ರೂ ಒಂದು ವಿಷಯದಲ್ಲಿ ಇವ್ರನ್ನ ಬಳಸ್ಕೋಬಹುದಾ, ಇವ್ರನ್ನ ನಾವು ಬಳಸ್ಕೊಂಡ್ರೆ ನಮ್ಗೆ ಏನಾದ್ರೂ ಆದಾಯ ಇದೆಯಾ, ಈ ದೃಷ್ಟಿಯಲ್ಲಿ ನೋಡಿದವ್ರೆ ಈ ಯೂದನ ಒಂದು ವರ್ಗದವರು ಅಂತ ಕೂಡ ನಾವು ನೋಡ್ತೀವಿ. ಸೊ ಮೂರನೇದಾಗಿ ನಾವು ನೋಡುವಂತ ವಿಷಯಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ರೋಮಾಪುರಿಯ ಸೋಲ್ಜರ್ಸ್ ಅನ್ನ ನೋಡ್ತೀವಿ ಅಲ್ವಾ, ಆ ಒಂದು ಸೈನಿಕರನ್ನ ನೋಡ್ತೀವಿ. ಆ ಸೈನಿಕರ ವಿಷಯವನ್ನ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಆ ಸೈನಿಕರ ವಿಷಯವನ್ನ ನೋಡ್ಬೇಕಾದ್ರೆ ಅವರ ಒಂದು ನಿಯಮಗಳು ಏನು ಅಂದ್ರೆ, ಅವರಿಗೆ ಕೊಟ್ಟಂತ ಆ ಒಂದು ಅಪರಾಧಿಯನ್ನ ಎಷ್ಟು ಆಗತ್ತೋ ಅಷ್ಟು ಚಿತ್ರಹಿಂಸೆ ಪಡಿಸಿ ಸಾಯಿಸ್ಬೇಕು. ಇದೇ ಅವರಿಗೆ ಕೊಟ್ಟಂತ ಒಂದು ಒಂದು ಕಮಾಂಡ್. ಸೊ ಒಬ್ಬೊಬ್ಬ ಒಂದೊಂದು ರೀತಿಯಲ್ಲಿ ಕಿರುಕುಳ ಕೊಡುವಂತ ವಿಧಾನಗಳನ್ನ ಹುಡುಕಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಧಾನಗಳನ್ನ ನೋಡ್ಬೇಕಾದ್ರೆ ಇವರು ಇನ್ನೊಂದು ವಿಷಯ ಏನು ಅಂದ್ರೆ, ಈ ಒಂದು ವರ್ಗದವರಲ್ಲಿ ಅಲ್ಲಿ ಅಪರಾಧಿಗೆ ಶಿಕ್ಷೆಯನ್ನ ಕೊಟ್ಟು ಸಂಕಟದಲ್ಲಿ ಆತನಿದ್ದಾಗ ನೆಕ್ಸ್ಟ್ ಏನಾಗತ್ತೆ ಅಂತ ನೋಡುವ ಒಂದು ವರ್ಗದವರು ಕೂಡ ಇವರು ಅಂತ ಹೇಳ್ತಾರೆ ಅಲ್ವಾ. ಸೊ ಅಲ್ಲಿ ಕೂಡ ನಾವು ನೋಡುವಾಗ ಸಹೋದರರೇ, ಮುಂದೆ ಏನ್ ನಡೀತದೆ, ಈಗ ಇಷ್ಟು ಕಿರುಕುಳ ಕೊಟ್ವಿ, ಇಷ್ಟು ಚಿತ್ರಹಿಂಸೆ ಕೊಟ್ಟು ಆತನನ್ನ ಶಿಲುಬೆಗೆ ಹಾಕಿದ್ದೀವಿ, ನೆಕ್ಸ್ಟ್ ಏನಾಗ್ಬೋದು, ಇವನು ಯಾವ ರೀತಿಯ ಪ್ರಾಣವನ್ನ ಬಿಡ್ತಾನೆ, ಇವನು ಒಂದು ಅಪರಾಧಿಯಾಗಿ ಒಬ್ಬ ಕಳ್ಳನಾಗಿ ಇವನು ಏನೆಲ್ಲ ಈಗ ನಡೀತದೆ ಅಂತ ವೀಕ್ಷಿಸಿ ನೋಡುವಂತ ವರ್ಗದವರು ಕೂಡ ಇವರಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದಕ್ಕೆ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಆ ವಿಷಯಗಳನ್ನ ನೋಡುವಾಗ ಅಲ್ಲಿ ವಚನ ಹೇಳೋ ರೀತಿಯಲ್ಲಿ ಈತನು ಒಂದು ವೇಳೆ ಎಲೆಯ ಬಂದು ಈತನನ್ನ ಕಾಪಾಡ್ತಾನ ಅಂತ ನೋಡೋಣ ಅಂತ ನೋಡಿದಂತ ವ್ಯಕ್ತಿಗಳು ಇವರು. ಅದು ಮಾತ್ರ ಅಲ್ಲ, ಆ ವ್ಯಕ್ತಿಯ ನೆರಳಾಟ, ಆ ವ್ಯಕ್ತಿಯ ಗೋಳು, ಆ ವ್ಯಕ್ತಿಯ ಕೂಗು, ಇದು ಯಾವುದು ಇವರ ಒಂದು ಮನಸ್ಸಿಗೆ ಅದು ಮುಟ್ಟಲ್ಲ ಅಂತ ನೋಡಿ. ಅಲ್ಲೂ ಕೂಡ ಇವರ ಆದಾಯಕ್ಕೋಸ್ಕರ ಇದ್ದಂತ ವ್ಯಕ್ತಿಗಳಾಗಿದ್ರು. ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಇವರು ಪ್ರಾಣಿಗಳಾಗಿದ್ರು, ಮನುಷ್ಯತ್ವ ಅನ್ನೋದೇ ಇಲ್ಲದೆ ಇರೋರಾಗಿದ್ರು. ಇದೆಲ್ಲ ನೋಡ್ಬೇಕಾದ್ರೆ ಈ ಮೂರು ವರ್ಗದವರು ಏನಕ್ಕೆ ಸೂಚಕವಾಗಿದೆ ಅಂದ್ರೆ, ಒಬ್ಬೊಬ್ರು ಎಷ್ಟು ಮಟ್ಟಕ್ಕೆ ಬಿದ್ದಿರುವ ಲೋಕದಲ್ಲಿ ಇರುವಂತ ಜನರು ಅಂತ ನೋಡ್ತೀವಿ. ಅದು ಮಾತ್ರವಲ್ಲ ಸಹೋದರರೇ, ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಂತ ದೇವರ ಮಕ್ಕಳು ಈ ಒಂದು ವರ್ಗದವರ ಮುಂದೆ ಅವ್ರು ನಡೀತಾ ಇರುವಾಗ ಈ ರೀತಿಯ ಒಂದು ಕಿರುಕುಳಗಳು, ಸಂಕಟಗಳು ಇವರೆಲ್ಲ ಎದುರಿಸಿ ಬರಬೇಕಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ, ಈ ಒಂದು ವಿಷಯಗಳನ್ನ ನೋಡುವಾಗ ಇದನ್ನೇ ಕೀರ್ತನೆಯಲ್ಲಿ ಒಂದು ವಚನವನ್ನ ಓದುವಾಗ ಯಾವ ರೀತಿ ಕ್ರಿಸ್ತನ ಮೇಲೆ ಬಂದಂತ ಬಾಧೆಗಳು ನಮಗೆ ಕೂಡ ಬರುವಂತದ್ದಾಗಿದೆ ಅಂತ ಕೀರ್ತನೆ 69ನೇ ಅಧ್ಯಾಯ 9ನೇ ವಚನವನ್ನ ನೋಡೋಣ. ಕೀರ್ತನೆ 69ನೇ ಅಧ್ಯಾಯ 9ನೇ ವಚನ. ಕೀರ್ತನೆ 69. ಓದಿ ಸಿಸ್ಟರ್. ದೇವರೇ ರಕ್ಷಿಸು, ಪ್ರಾಣ ಅಪಾಯವಾಗುವಷ್ಟು ಕೀರ್ತನೆ 69:9. ನಿನ್ನ ಆಲಯ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ, ನಿನ್ನನ್ನು ದೋಷಿಸುವವರ ದೂಷಣೆಗಳು ನನ್ನ ಮೇಲೆ ಬಂದಿವೆ. ನೋಡ್ರಿ, ನಿನ್ನನ್ನು ದೋಷಿಸುವ
ದೂಷಣೆಗಳು ನನ್ನ ಮೇಲೆ ಬಂದಿದೆ ಅಂತ ಹೇಳುವಾಗ ಇಡೀ ಸಭೆ ಈ ಒಂದು ಕಾಲ ಸಮಯದಲ್ಲಿ ಯೇಸು ಸ್ವಾಮಿಗೆ ಏನು ದೂಷಣೆಗಳು ಬಂತೋ ಅದೇ ದೂಷಣೆಗಳು ನಮಗೂ ಬಂದಿದೆ ಅನ್ನೋದನ್ನೇ ಈ ಒಂದು ವಚನದ ಮೂಲಕ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯವನ್ನ ಅರಿತಿರುವ ಸಭೆಯ ಓಟಕ್ಕೆ ಓಡ್ತಾ ಇರುವಂತ ಭಕ್ತಾದಿಗಳು ಈ ಒಂದು ವಿಷಯವನ್ನ ಗಮನಿಸಬೇಕು ಸಹೋದರ ಸಹೋದರರೇ. ಇದು ದೇವರ ಸಂಕಲ್ಪವಾಗಿದೆ. ಯೇಸು ಸ್ವಾಮಿಯನ್ನ ಏನ್ರಿ ಅಲ್ಲಿ ಅವ್ರನ್ನ ಆ ಒಂದು ಪರಿಸ್ಥಿತಿಗೆ ಅವ್ರನ್ನ ನಡೆಸೋದಿಕ್ಕೆ ದೇವರ ಚಿತ್ತವಾಗಿತ್ತು ಅಂತ ಬರೀತಾರೆ. ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಇಟ್ ವಾಸ್ ಗಾಡ್ಸ್ ವಿಲ್ ಟು ಸ್ಮೈಟ್ ಕ್ರೈಸ್ಟ್ ಅಂತ ಬರ್ತಾರೆ. ಸೊ ಆ ರೀತಿಯ ಒಂದು ದೇವರ ಚಿತ್ತ ಸಭೆ ಕೂಡ ಈ ಒಂದು ಅನುಭವದಲ್ಲಿ ಹೋಗ್ಬೇಕು ಅಂತ ದೇವರ ಚಿತ್ತ ಇದ್ರೆ ಈ 3 ವರ್ಗದವರಿಂದ ಬರುವಂತ ಏನ್ರಿ ಸಂಕಟಗಳನ್ನ ಏನ್ರಿ ಕಷ್ಟಗಳನ್ನ ಯೇಸು ಸ್ವಾಮಿ ಯಾವ ರೀತಿ ಒಂದು ಪರಿಪೂರ್ಣ ಮನುಷ್ಯನಾಗಿ ಅನುಕಂಪದಿಂದ ಪ್ರೀತಿಯಿಂದ ಅವ್ರನ್ನ ನೋಡಿದ್ರು, ಅದೇ ಅನುಕಂಪ ಅದೇ ಪ್ರೀತಿಯಿಂದಾನೇ ಈ ಲೋಕ ವರ್ಗದವ್ರನ್ನ ನಾವು ನೋಡಬೇಕಾಗಿದೆ. ಆ ಲೋಕದ ಮನಸ್ಥಿತಿ ಇರೋದನ್ನ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರರೇ. ಸೊ ಯೇಸು ಸ್ವಾಮಿಗೆ ಈ ಬಿದ್ದಿರುವ ಒಂದು ಏನ್ರಿ ಒಂದು ಮನುಷ್ಯ ಜಾತಿಯನ್ನ ಆಗ್ಲೇ ಏನಾಗಿತ್ರಿ ಅವ್ರಿಗೆ ಗೊತ್ತಿತ್ತು ಅಲ್ವಾ, ಮನುಷ್ಯ ಎಷ್ಟು ಮಟ್ಟಕ್ಕೆ ಬಿತ್ತಿದ್ದಾನೆ ಅಂತ ಗೊತ್ತಿತ್ತು. ಅದರಿಂದ ಅಲ್ಲಿ ಬರುವಂತ ಒಂದೊಂದು ಕಿರುಕುಳಗಳು ಅವರು ಏನಾಗಿಲ್ರಿ, ಅವ್ರಿಗೆ ಏನು ಒಂದು ವಿಸ್ಮಯವಾಗಿರ್ಲಿಲ್ಲ, ಒಂದು ಸರ್ಪ್ರೈಸ್ ಆಗಿರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು ಮನುಷ್ಯನು ಬಿದ್ದಿರೋದ್ರಿಂದ ಇದೆಲ್ಲಾನು ಸೈತಾನನಿಂದ ಅವನು ಪ್ರೇರಿತನಾಗಿ ಮಾಡುವಂತ ಕಾರ್ಯಗಳು ಅಂತ ಕೂಡ ಅವ್ರಿಗೆ ಗೊತ್ತಿತ್ತು ಸಹೋದರ ಸಹೋದರರೇ. ಅದರಿಂದ ಅವ್ರು ಎಲ್ಲವನ್ನು ಸಿದ್ಧವಾಗಿ ಅದಕ್ಕೆ ಎಲ್ಲವನ್ನು ಗ್ರಹಿಸಿ ಅದಕ್ಕೆ ಸಿದ್ಧರಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಈ ಮೈಂಡು, ಈ ಒಂದು ನಮ್ಮ ಯಜಮಾನನ ಒಂದು ಮನಸ್ಥಿತಿ ನಮ್ಮಲ್ಲಿ ಕೂಡ ಇರಬೇಕು ಸಹೋದರ ಸಹೋದರರೇ. ಈ 3 ವರ್ಗದಿಂದ ನಮಗೆ ಸಂಕಟಗಳು, ಅಪಮಾನಗಳು ಅಲ್ವಾ, ಹಿಂಸೆಗಳು ಇದೆಲ್ಲಾನು ಬರೋದಕ್ಕೆ ದೇವರು ದಯಪಾಲಿಸಿದ್ದಾರೆ. ಕ್ರಿಸ್ತನ ಸ್ವರೂಪಕ್ಕೆ ಅಥವಾ ಕ್ರಿಸ್ತನು ಯಾವ ರೀತಿ ದೇವರಿಗೆ ವಿಧೇಯರಾಗಿ ಇದ್ದು ಅವರು ಜಯಶಾಲಿ ಆದ್ರು, ಅದೇ ರೀತಿ ಸಭೆ ಕೂಡ ಇದ್ದು ಜಯಶಾಲಿ ಆಗೋದಿಕ್ಕೆ ದೇವರ ಸಂಕಲ್ಪ ಇದು ಇರೋದ್ರಿಂದ ನಾವಿದಕ್ಕೆ ಯಾವ ರೀತಿ ಯೇಸು ಸ್ವಾಮಿ ಇದಕ್ಕೆಲ್ಲಾನು ಏನ್ರಿ ತುಂಬಾ ಸೈಲೆಂಟ್ ಆಗಿದ್ದು ದೇವರ ಚಿತ್ತವನ್ನ ಪೂರೈಸೋದಿಕ್ಕೆ ಅವರು ಸಮಾಧಾನದಿಂದ ದೇವರ ಒಂದು ಶಕ್ತಿಯನ್ನ ಪಡ್ಕೊಳ್ಳುತ್ತಾ ಅವ್ರು ನಡೆದ್ರು. ಅದೇ ರೀತಿಯಲ್ಲಿ ನಾವು ಕೂಡ ಈ ಒಂದು ಸಂಕಟದ ಸಮಯದಲ್ಲಿ ನಾವು ಕೂಡ ಆ ಬಿದ್ದಿರುವ ಮನುಷ್ಯರಿಂದ ಏನ್ರಿ ಬೇರ್ಪಡಿಸೋರಾಗಿದ್ದೀವಿ. ಆ ಬಿದ್ದಿರೋ ಸ್ವಭಾವ ನಮ್ಮಲ್ಲಿದೆ. ಆದರೆ ನಾವು ಕ್ರಿಸ್ತನ ಏನ್ರಿ ಹೆಜ್ಜೆ ಜಾಡಲ್ಲಿ ನಡೆಯೋದಿಕ್ಕೆ ಬಂದಿರೋರು. ಕ್ರಿಸ್ತನ ಮನಸ್ಸನ್ನ ನಾವು ಹೊಂದಿಕೊಂಡು ಬೆಳೆಸ್ಕೊಂಡು ನಡೆಯೋದಿಕ್ಕೆ ದೇವರ ಕೃಪೆಯನ್ನ ತೋರಿಸಿದ್ದಾರೆ, ದೇವರ ಶಕ್ತಿಯನ್ನ ಕೊಟ್ಟಿದ್ದಾರೆ, ದೇವರ ಪರಾಮರಿಕೆಯನ್ನ ಕೊಟ್ಟಿದ್ದಾರೆ, ದೇವರ ಒಂದು ಪ್ರೊಟೆಕ್ಷನ್ ನಮಗೆ ಕೊಟ್ಟಿದ್ದಾರೆ. ಅದೇ ನಮಗೆ ಅಡ್ವಾಂಟೇಜ್ ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ನಾವು ಕೂಡ ಈ ಕಾರ್ಯಗಳನ್ನ ನೋಡ್ಬೇಕಾದ್ರೆ ನಾವು ಸಂಕಟಕ್ಕೆ ಒಳಗಾಗೋದು ಯಾವ ರೀತಿಯಲ್ಲಿ ಅಂತ ನೋಡ್ಬೇಕಾದ್ರೆ ಒಂದು ವಚನವನ್ನ ಓದೋಣ. 1 ಪೇತ್ರ 2ನೇ ಅಧ್ಯಾಯ 20ನೇ ವಚನ. 1 ಪೇತ್ರ 2ನೇ ಅಧ್ಯಾಯ 20ನೇ ವಚನ. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಿಗೆ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. 1 ಪೇತ್ರ 2ನೇ ಅಧ್ಯಾಯ 20ನೇ ವಚನ. ಕರೆಕ್ಟಾ ಸಿಸ್ಟರ್? ಬ್ರದರ್ ಓದ್ತೀನಿ ಬ್ರದರ್. 2ನೇ ಪೇತ್ರ ಓದಿದ್ದೀನಿ. ಸಾರಿ ಬ್ರದರ್. ಓದಿ ಸಿಸ್ಟರ್, ಓದಿ. ತಪ್ಪು ಮಾಡಿದ್ದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ? ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ
ದೇವರ ಮುಂದೆ ಶ್ಲಾಘ್ಯವಾಗಿದೆ. ಶ್ಲಾಘ್ಯವಾಗಿದೆ. ಸಹೋದರರೇ, ಇದು ತುಂಬಾ ಮುಖ್ಯ. ಒಳ್ಳೆಯದನ್ನ ಮಾಡಿ ಬಾಧೆಗಳನ್ನ ಅನುಭವಿಸೋದು ದೇವರ ಒಂದು ಏನ್ರಿ, ದೇವರು ಅದನ್ನ ಅಂಗೀಕರಿಸುವ ಒಂದು ವಿಷಯವಾಗಿದೆ ಅಂತ ಬರೀತಾರೆ. ಅದರಿಂದ ಒಳ್ಳೆಯದನ್ನ ಮಾಡಬೇಕು ಅನ್ನೋದು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಮನಸ್ಥಿತಿಯನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೋಬೇಕು. ಈ 3 ವರ್ಗದ ಜನರು ನಮ್ಮನ್ನ ಯಾವಾಗ್ಲೂ ಏನ್ ಮಾಡ್ತಾರೆ, ನಮ್ಮ ಜೊತೆಯಲ್ಲೇ ಇರುವಂತದ್ದಾಗಿದೆ. ನಮ್ಮನ್ನ ಸಂಕಟಕ್ಕೆ ಒಳಪಡಿಸುವ ಒಂದು ವರ್ಗದವರಾಗಿದ್ದಾರೆ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಆ ರೀತಿಯ ಒಂದು ಸಂಕಟಗಳು ಬಂದಾಗ ಸಹೋದರರೇ, ನಾವು ಪ್ರಾರ್ಥನೆಯಿಂದ ಅವರ ಮೇಲೆ ಅನುಕಂಪವನ್ನ ತೋರಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮನ್ನ ದೇವರು ರಕ್ಷಿಸಿ ಈ ಒಂದು ಮಾರ್ಗದಲ್ಲಿ ನಡೆಸೋದಿಕ್ಕೆ ದೇವರ ಕೃಪೆಗೋಸ್ಕರ ನಾವು ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿರ್ಬೇಕು ಸಹೋದರರೇ. ಯಾಕೆಂದ್ರೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ದೇವರಿಗೆ ನಿಷ್ಠಾವಂತರಾಗಿದ್ದೀವಿ ಅಂತ ದೇವರಿಗೆ ತೋರ್ಸೋದಿಕ್ಕೆ ಇದು ಒಂದು ಒಂದು ಅವಕಾಶವಾಗಿದೆ. ಈ ಒಂದು ರೀತಿಯ ಒಂದು ವಿರೋಧಗಳು ನಮಗೆ ಬಂದಿಲ್ಲ ಅಂದ್ರೆ ದೇವರಿಗೆ ನಿಷ್ಠಾವಂತರು ಅಂತ ತೋರ್ಸೋದಿಕ್ಕೆ ಯಾವ ರೀತಿಯಲ್ಲಿ ಸಾಧ್ಯ ಅಂತ ಕೂಡ ಒಂದು ದೃಷ್ಟಿಯಲ್ಲಿ ನಾವು ಗಮನಿಸಬೇಕಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ನಾವು ನೋಡಿದಾಗ ಈ 3 ರೀತಿಯ ವ್ಯಕ್ತಿಗಳ ಮನಸ್ಥಿತಿಗಳನ್ನ ನೋಡುವಾಗ ಒಬ್ರು ಸಹೋದರರೇ ತಮಗೆ ಇರುವಂತ ಒಂದು ಅವರಿಗೆ ಇರುವಂತ ಹೊಟ್ಟೆ ಕಿಚ್ಚಲ್ಲಿ ಅವ್ರು ಮಾಡದಂತ ಕಾರ್ಯಗಳನ್ನ ನಾವು ನೋಡಿದ್ವಿ ಸಹೋದರರೇ. ಆ ವಿಷಯಗಳನ್ನ ನೋಡುವಾಗ ಒಂದು ವಚನ ಕೂಡ ಓದೋಣ. ಮತ್ತಾಯ 27ನೇ ಈ ವಿಷಯವನ್ನ ಓದುವಾಗ ಮತ್ತಾಯ 27:49 ಓದ್ರಿ. ಮತ್ತಾಯ 27:49. ಮಿಕ್ಕಾದವರು, ಬಿಡು, ಏಲಿಯನು ಬಂದು ಅವನನ್ನು ರಕ್ಷಿಸುವನೇನೋ ನೋಡೋಣ ಅಂದರು. ಯೇಸು ತಿರುಗಿ ಸರಿ ಸಿಸ್ಟರ್, ಓಕೆ. ಸೊ ಇಲ್ಲಿ ನಾವು ನೋಡಿದಾಗ ಈ 3 ವರ್ಗದವರ ಒಂದು ಸಾರಾಂಶವನ್ನ ನೋಡುವಾಗ ಒಂದು ವರ್ಗ ಅಲ್ಲಿ ಫರಿಸಾಯರ ವರ್ಗವಾಗಿರ್ತದೆ. ಅವರಿಗೆ ಸ್ಥಾನಮಾನಗಳು ಬೇಕು, ನೀತಿ ಹೊರಾಂಗಣದಲ್ಲಿ ನೀತಿಯನ್ನ ತೋರಿಸ್ತಾ ಇದ್ರು. ಅವರ ಒಂದು ಮನಸ್ಥಿತಿಗಳು ಕಪಟತನವಾಗಿ ದೇವರ ಒಂದು ಜನರನ್ನ, ನೀತಿಯನ್ನ, ಪರಿಶುದ್ಧತೆಯನ್ನ ಕಾಪಾಡುವ ಜನರ ಮೇಲೆ ಅವರಿಗೆ ವಿರೋಧ ಇತ್ತು. ಅವರನ್ನ ಕೊಲ್ಲುವ ಒಂದು ಪ್ರಯತ್ನಗಳನ್ನ ಅವ್ರು ಮಾಡುವವರಾಗಿದ್ದಾರೆ ಅಂತ ನೋಡಿದ್ವಿ. 2ನೇ ರೀತಿಯ ಪಂಗಡದವರನ್ನ ನೋಡ್ಬೇಕಾದ್ರೆ ಅವರು ಯಾವುದೇ ರೀತಿಯ ನೀತಿ, ನ್ಯಾಯ, ದೇವರ ಸಂಕಲ್ಪ ಇದರ ಮೇಲೆ ಗಮನ ಇಲ್ಲ. ಅವರು ನಡೆಸುವಂತ ನಾಯಕರು ಅವ್ರನ್ನ ಯಾವ ರೀತಿ ನಡೆಸ್ತಾರೋ ಅದಕ್ಕೆ ಅವರು ವಿಧೇಯರಾಗಿದ್ದು, ಆ ನಾಯಕರನ್ನ ಸಂತೋಷ ಪಡಿಸೋದಿಕ್ಕೆ, ಆ ನಾಯಕರನ್ನ ಮೆಚ್ಚಿಸೋದಿಕ್ಕೆ, ಆ ನಾಯಕರಿಂದ ಆದಾಯ ಪಡಿಸ್ಕೊಳ್ಳೋದಿಕ್ಕೆ ಈ ವರ್ಗದವರಿದ್ರು ಅಂತ ನೋಡ್ತೀವಿ. 3ನೇದಾಗಿ ನಾವು ರೋಮಾಪುರಿಯ ಸೈನಿಕರ ಒಂದು ಮನಸ್ಥಿತಿಯನ್ನ ನಾವು ನೋಡಿದ್ವಿ ಸಹೋದರರೇ. ಸೊ ಈ 3 ವ್ಯಕ್ತಿಗಳನ್ನ ನಾವು ನೋಡುವಾಗ ನಾವು ನಮ್ಮ ಮನಸ್ಸಲ್ಲಿ ಏನಂತ ನೋಡ್ಬೇಕಂದ್ರೆ ಈ 3 ವರ್ಗದವರಿಂದ ಬರುವಂತ ಒಂದೊಂದು ಸಂಕಟಗಳು ಕೂಡ ಯೇಸು ಸ್ವಾಮಿ ಯಾವ ಮನಸ್ಥಿತಿಯಲ್ಲಿ ಅದನ್ನ ಸ್ವೀಕರಿಸಿ ಅದರಿಂದ ಅವರು ಒಂದು ಜಯಶಾಲಿಯಾಗಾದ್ರು ಆ ರೀತಿಯ ಜಯಶಾಲಿಗಳಾಗಿ ನಾವು ಆಗ್ಬೇಕು ಅನ್ನೋದನ್ನ ದೇವರು ಇಲ್ಲಿ ನಮಗೆ ಈ ವಾಕ್ಯದ ಮೂಲಕ ಹೇಳುವಂತದ್ದಾಗಿದೆ ಸಹೋದರ. ಸೊ ಇದರಲ್ಲಿ ಈ ಒಂದು ವಿಷಯಗಳನ್ನ ನಮಗೆ ಬರೆದಾಗ ಕಡೆಯದಾಗಿ ಒಂದು ಒಂದು ಎಚ್ಚರಿಕೆಯ ಒಂದು ವಿಷಯವನ್ನ ನಮಗೆ ಕೊಡ್ತಾರೆ ಸಹೋದರರು ಈ ಒಂದು ಪಾಠದಲ್ಲಿ. ಏನು ಅಂದ್ರೆ, ಇದು ನಮಗೆ ನಡೆಯುವಾಗ ನಾವು ಲೋಕದವರಿಂದ, ಒಂದು ವೇಳೆ ಕ್ರೈಸ್ತ ಸಮುದಾಯದಿಂದ ಇಲ್ಲಿಂದ ಬರ್ತದೆ ಅಂತ ಯೋಚನೆ ಮಾಡಬಾರ್ದು. ಒಂದು ವೇಳೆ ನಾವು ಕೂಡ ಈ ವರ್ಗದವರಾಗಿ ಇರ್ಬೋದು ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಈ ಮೂರು ವರ್ಗದಲ್ಲಿ ನಾವು ಕೂಡ ಯಾವುದೋ ಒಂದು ವರ್ಗಕ್ಕೆ ಸೇರಿದವರಾಗಿರೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾರೆ.
ನಾವು ನಮ್ಮನ್ನ ಇಷ್ಟ ತನಕ ಏನು ಅಂತ ನೋಡಿದ್ವಿ ಅಂದ್ರೆ ಯೇಸು ಸ್ವಾಮಿಯ ಒಂದು ಏನ್ರಿ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ಕ್ರಿಸ್ತನ ಶರೀರ ಅಂಗಗಳು ಅಂತ ನೋಡಿದ್ವಲ್ಲ, ಇದು ಸರಿಯಾದ ಒಂದು ಆಲೋಚನೆ. ಆದರೆ ಇದೇ ಒಂದು ವಿಷಯವನ್ನ ಇನ್ನೊಂದು ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ತರ ನಡೀತಾ ಇರುವಂತ ವ್ಯಕ್ತಿಗಳನ್ನ ಈ ಮೂರು ವರ್ಗದವರು ಯಾವ ರೀತಿ ಮನಸ್ಥಿತಿಯಲ್ಲಿ ನಡೆದ್ರು ಆ ರೀತಿಯ ಮನಸ್ಥಿತಿ ಇರುವಂತ ಜನರಾಗಿ ಕೂಡ ನಾವು ಬದಲಾವಣೆ ಆಗಬಹುದು ಅನ್ನೋದನ್ನ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಸಹೋದರರೇ ಅಲ್ವಾ. ಇದು ಕೂಡ ಈ ಒಂದು ವಿಷಯದಲ್ಲಿ ಯಾಕೆ ಅಂತ ನೋಡ್ಬೇಕಾದ್ರೆ ಆ ಒಂದು ಹೃದಯದ ಕಠಿಣತನ ಯಾವಾಗ ನಮ್ಮಲ್ಲಿ ಬರ್ತದೋ, ಈ ಸತ್ಯದ ಮಾರ್ಗದಲ್ಲಿ ಬಂದು ಕೂಡ ನನ್ನ ಒಂದು ಸ್ಥಾನಮಾನಗಳು, ನನಗೆ ಹೊಗಳಿಕೆ, ನನಗೆ ಪ್ರಾಮುಖ್ಯತೆ ಅಲ್ವಾ, ನಾನು ಬಿಟ್ರೆ ಬೇರೆ ಯಾರು ನನಗಿಂತ ಮೇಲಾಗಿ ಬೆಳಿಬಾರ್ದು, ನನಗಿಂತ ಮೇಲಾಗಿ ಬೆಳೆಯೋರನ್ನ ನಾನು ಬೆಳೆಯಕ್ಕೆ ಬಿಡದೇ ಇರೋ ಪರಿಸ್ಥಿತಿಗಳು ಇದೆಲ್ಲ ಆಗತ್ತಾ ಅಂತ ನಾವು ಪ್ರಶ್ನೆ ಹಾಕಿದ್ರೆ ನಮ್ಮ ಮಧ್ಯದಲ್ಲಿ ಕೂಡ ಈ ವಿಷಯಗಳು ಆಗೋದಕ್ಕೆ ಸಾಧ್ಯತೆಗಳು ನಡೀತಾ ಇರೋದನ್ನ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಎರಡನೇ ವರ್ಗದವರನ್ನ ನೋಡುವಾಗ ಸಹೋದರರೇ, ಯಾರೋ ಒಬ್ಬ ಸಹೋದರನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋಕೆ ನ್ಯಾಯ, ನೀತಿ ಅಲ್ವಾ, ಪರಿಶುದ್ಧತೆ, ನೀತಿವಂತಿಕೆ ಇದನ್ನೆಲ್ಲ ಬಿಟ್ಬಿಟ್ಟು ಆ ಒಬ್ಬ ವ್ಯಕ್ತಿಯನ್ನ ಅಥವಾ ಒಬ್ಬ ಯಾರನ್ನ ನಾವು ಏನ್ರಿ ನಮ್ಮನ್ನ ಲೀಡರ್ ಅಂತ ನಾವು ಪರಿಗಣಿಸ್ಕೋತೀವೋ ಅವರು ನ್ಯಾಯನೋ ಅನ್ಯಾಯನೋ ಏನೇ ಮಾಡ್ಲಿ ಅವ್ರನ್ನ ಬಿಟ್ಟು ಕೊಡದೆ ಹೋಗುವಂತ ಒಂದು ವರ್ಗದವರು. ಅದರಿಂದ ಯಾವುದೋ ಒಂದು ಆದಾಯವನ್ನ ಪಡ್ಕೊಳ್ಳೋದಿಕ್ಕೆ ಆ ರೀತಿಯ ಒಂದು ಜೀವನವನ್ನ ನಡೆಸುವಂತರಾಗಿರ್ಬೋದು. ಮೂರನೇದಾಗಿ ಸಹೋದರರೇ, ಈ ಒಂದು ಕ್ರಿಸ್ತನ ಹಾದಿಯಲ್ಲಿ ನಡೆಯುವಂತ ಪರಿಶುದ್ಧವಂತರನ್ನ ಸಹೋದರರೇ, ಅವರು ಚಿತ್ರಹಿಂಸೆಗೆ ಒಳಗಾದಾಗ ನೆಕ್ಸ್ಟ್ ಏನಾಗತ್ತೆ, ಇವರ ಜೀವನ ನೆಕ್ಸ್ಟ್ ಏನು ಹಂತಕ್ಕೆ ಹೋಗತ್ತೆ ಅಂತ ನೋಡುವ ಒಂದು ವರ್ಗದವರು ಆಗಿರ್ಬೋದು. ನಾವು ಕೂಡ ಅವರ ಜೊತೆ ನಾವು ಕೂಡ ಬಾಧೆಗಳನ್ನು ಅನುಭವಿಸೋದಕ್ಕೋ, ನಾವು ಕೂಡ ಅವರ ಸಂಕಟಗಳಲ್ಲಿ ನಾವು ಕೂಡ ಪಾಲುಗಾರರಾಗದಕ್ಕೆ ಇಲ್ಲದೆ ನಾವು ನಮ್ಮ ಮನಸ್ಥಿತಿ ಯಾವ ರೀತಿ ಇರ್ತದೆ ಅಂದ್ರೆ, ನೋಡೋಣ ಇರು ಹೆಂಗೆ ಇವ್ರು ಜೀವನ ಮಾಡ್ತಾರೆ, ನೋಡೋಣ ಇರು ಹೆಂಗೆ ಇವರು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಏನ್ರಿ ವಿಧೇಯರಾಗಿ ನಡೀತಾರೆ ಅಂತ ನೋಡುವ ಒಂದು ವ್ಯಕ್ತಿಗಳಾಗಿ ಆಗೋದಿಕ್ಕೆ ಸಾಧ್ಯತೆಗಳಿದೆ ಸಹೋದರರೇ. ಆದರೆ ನಾವು ಪ್ರಾರಂಭದಲ್ಲಿ ನೋಡ್ದಂಗೆ ಲೋಕದ ದೃಷ್ಟಿಯಲ್ಲಿ ಒಬ್ಬರು ಅಪರಾಧಿಯಾಗಿ ಈ ಮೂರು ವರ್ಗದವರು ಏನ್ರಿ ನಿರಪರಾಧಿಯಾಗಿ ಲೋಕಕ್ಕೆ ಕಾಣಿಸ್ಕೊಂಡ್ರು. ಆದ್ರೆ ದೇವರ ದೃಷ್ಟಿಯಲ್ಲಿ ಈ ಮೂರು ವ್ಯಕ್ತಿಗಳು ಅಪರಾಧಿಯಾಗಿ ಒಬ್ಬ ಯೇಸು ಕ್ರಿಸ್ತನು ಮಾತ್ರ ನೀತಿವಂತನಾಗಿ ದೇವರ ದೃಷ್ಟಿಯಲ್ಲಿ ಇದ್ರು. ಇದೇ ನಮ್ಮ ದೃಷ್ಟಿಯಲ್ಲಿ ಕೂಡ ನಾವು ನೋಡುವಂತ ವಿಷಯಗಳು. ಯಾಕಂದ್ರೆ ದೇವರಿಗೆ ಗೊತ್ತು ಯಾರು ನೀತಿವಂತರು ಅಂತ, ಈ ಲೋಕಕ್ಕೆ ಗೊತ್ತಿರಲ್ಲ, ಆದ್ರೆ ದೇವರಿಗೆ ಗೊತ್ತಿರುವಂತ ವಿಷಯ. ಈ ಒಂದು ವಾಕ್ಯಗಳನ್ನ ನಾವು ಓದಿ ಈ ಒಂದು ಪಾಠವನ್ನ ಮುಗಿಸೋಣ. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ಇದು 1-2 ಓದಿದ್ರಲ್ಲ ಸಿಸ್ಟರ್ ಬ್ರದರ್, 1 and 2 ಓದಿದ್ರಲ್ಲ, 6ನೇ ವಚನ ಓದಿ ಬ್ರದರ್, ಅದರಲ್ಲಿ 6th verse ಓದಿ. ಓಕೆ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವೋ ನಾಶವಾಗುವುದು. ಯೆಹೋವನು ನೀತಿವಂತರ ಮಾರ್ಗವನ್ನ ಲಕ್ಷಿಸುತ್ತಾರೆ, ಆದ್ರೆ ಅನೀತಿವಂತರ ಮಾರ್ಗವು ಏನಂತೆ ನಾಶವಾಗುವುದು ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯವನ್ನ ಕೂಡ ನಾವು ನಮ್ಮ ಗಮನಕ್ಕೆ ತಂದುಕೊಡೋಣ. ಕ್ರಿಸ್ತನ ಮರಣದ ದಿನವನ್ನ ನಾವು ಮರಣದ ದಿನದಲ್ಲಿ ನಾವು ಇದ್ದೀವಿ. ಸೊ ಆ ಮರಣದ ದಿನದ ಈ ಒಂದು ದಿನ ನಮಗೆ ಒಂದು ಏನ್ರಿ ಸಂತೋಷ ಕೊಡುವಂತ ಒಂದು ಹಬ್ಬವಾಗಿದೆ. ಯಾಕಂದ್ರೆ ಆತನ ಮರಣದ ಮೂಲಕ ಇಡೀ ಲೋಕಕ್ಕೆ ಒಂದು ವಿಮುಕ್ತಿ ಸಿಕ್ತು.
ಅದು ಮಾತ್ರವಲ್ಲ, ಸಭೆಗೆ ಆತನ ಬಾಧೆಗಳಲ್ಲಿ ಪಾಲುಗಾರರಾಗೋದಿಕ್ಕೆ ಒಂದು ಅವಕಾಶವನ್ನ ಕೊಡೋದಿಕ್ಕೆ, ಆತನ ಮರಣದ ಮೂಲಕ ನಾವು ನೀತಿವಂತರಂತ ದೇವರ ಮುಂದೆ ನಿಂತ್ಕೊಳ್ಳೋದಕ್ಕೆ ಒಂದು ಸೌಭಾಗ್ಯವನ್ನ ಕೊಟ್ಟರು ಯೇಸು ಸ್ವಾಮಿ. ಅದರ ಹೆಜ್ಜೆ ಜಾಡಿಯಲ್ಲಿ ನಡೆಯೋದಿಕ್ಕೆ ಅವರ ಒಂದು ದೇವರ ಮುಂದೆ ನಮಗೋಸ್ಕರ ಪ್ರಾರ್ಥನೆ ಮಾಡುವಂತ ಒಂದು ವಿಷಯವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲಾನು ನಮಗೆ ಸಂತೋಷ ಕೊಡುವಂತ ವಿಷಯ. ಅದರಿಂದ ಯೇಸು ಸ್ವಾಮಿಯ ಶರೀರದ ಆ ಒಂದು ಶರೀರ ಅಂಗವಾಗಿ ನಾವು ಇರೋದಿಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡೋಣ. ಈ ಮೂರು ವರ್ಗದವರಂತೆ ನಾವು ಕೂಡ ಕಠಿಣದ ಹೃದಯದಲ್ಲಿ ಮಾಡಿಬಿಟ್ರೆ, ಎಷ್ಟೋ ಮಂದಿ ಸತ್ಯ ಗೊತ್ತಿಲ್ಲದೆ ಆ ವಿಷಯಗಳನ್ನ ಮಾಡೋದನ್ನ ದೇವ್ರು ಏನ್ ಮಾಡಲ್ಲ, ಅಷ್ಟು ಗಮನ ಕೊಡಲ್ಲ. ಆದ್ರೆ ಸಂಪೂರ್ಣ ಸತ್ಯಗಳನ್ನ, ದೇವರ ಯೋಜನೆಗಳನ್ನ ಅರಿತಿರುವ ನಾವು ಆ ಮೂರು ವರ್ಗದಲ್ಲಿ ಯಾರಾದ್ರೂ ಆಗಿದ್ರೆ, ದೇವರು ನಮಗೆ ಮತ್ತೆ ಇನ್ನೊಂದು ಒಂದು ಫರ್ಗಿವ್ನೆಸ್ ನ ಕೊಟ್ಟು, ಒಂದು ಅವಕಾಶವನ್ನ ಕೊಟ್ಟು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ದೇವರ ಕೃಪೆ ತೋರ್ಸಲ್ಲ. ಇದನ್ನ ಮನಸ್ಸಲ್ಲಿ ಇಟ್ಟು ಈ ಒಂದು ಪಾಠವನ್ನ ನಾವು ಯಾವಾಗ್ಲೂ ಗಮನದಲ್ಲಿಟ್ಟು ನಾವು ಓಟವನ್ನ ಪ್ರಾರಂಭ ಮಾಡಿದೀವಿ. ಅದನ್ನ ದೇವರ ಕೃಪೆಯಿಂದ ಯೇಸು ಸ್ವಾಮಿಯ ಮನಸ್ಸಿನಲ್ಲಿ ನಾವು ಈ ಓಟವನ್ನ ಓಡೋದಿಕ್ಕೆ ದೇವರು ದಯಪಾಲಿಸ್ಲಿ, ದೇವರು ಕೃಪೆ ತೋರಿಸ್ಲಿ ಅಂತ ಹೇಳಿ ಈ ಪಾಠವನ್ನ ಮುಗಿಸ್ತೀನಿ ಸಹೋದರರೇ. ಸೊ ಈ ಒಂದು ಪಾಠವನ್ನ ಮುಕ್ತಾಯಗೊಳ್ಳೋದಕ್ಕೆ ದೇವರ ಒಂದು ಕೃಪೆ. ಓಕೆ ಸಹೋದರರೇ, ಈ ಒಂದು ಪಾಠವನ್ನ ಮುಕ್ತಾಯಗೊಳ್ಳೋದಕ್ಕೆ ನಮ್ಮ ಮಧ್ಯದಲ್ಲಿರುವ ರವಿ ಸಹೋದರರು ದಾವಣಗೆರೆ ಪ್ರಾರ್ಥನೆ ಮೂಲಕ ಈ ಕೂಟವನ್ನ ಮುಗಿಸೋದಕ್ಕೆ ಹೇಳ್ಕೊತೀನಿ. ಓಕೆ ಬ್ರದರ್, ಮಾಡ್ತೀನಿ. ಡೋಲ್ ಬ್ರದರ್, ವಾಯ್ಸ್ ಕ್ಲಿಯರ್ ಐತೆ ಬ್ರದರ್? ಕ್ಲಿಯರ್ ಇದೆ, ಕ್ಲಿಯರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧರು 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 ಮಹೋನ್ನತರು ಸರ್ವಶಕ್ತರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತವರು ಆಗಿರುವ ನಮ್ಮ ಪ್ರೀತಿಯುಳ್ಳ ಪರಿಶುದ್ಧ ತಂದೆಯ ಹೋದರೆ ಮತ್ತೊಂದು ವಾರ್ತೆ ನಿನಗೆ ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ. ಕಳೆದ ದಿನದಿಂದಲೂ ದೇವರೇ, ಮಕ್ಕಳಾದ ನಮ್ಮೆಲ್ಲರನ್ನು ಕೂಡ ನಿಮ್ಮ ಪ್ರೀತಿಯಿಂದ ಕೂಡಿಸಿ ಈ ಸಂಜೆಯಲ್ಲಿ ಒಟ್ಟಾಗಿ ಸೇರಿಸಿ ಅಪ್ಪ ಕರ್ತನೆ, ನಿಮ್ಮ ಅನೇಕ ಶ್ರಮದ ಬಗ್ಗೆ ದೇವರೇ ನಾವು ಈ ದಿನ ಪಾಠವನ್ನು ಕೇಳಿಸಿಕೊಳ್ಳುವಂತೆ ನೀವು ಕೊಟ್ಟಿರುವಂತ ಮಹಾಕೃತಗಾಗಿ ಸ್ತೋತ್ರ. ಪಾಪಿಗಳಾದಂತ ನಮ್ಮನ್ನ, ದ್ರೋಹಿಗಳಾದಂತ ನಮ್ಮನ್ನ ಕರ್ತನೆ ಈ ವರ್ಷಕ್ಕೆ ಮತ್ತೊಂದು ಆವರ್ತಿ ಸೇರಿಸಿ ಅಪ್ಪ ನಿಮ್ಮ ಕೃಪೆ ಕೊಟ್ಟು ನಡೆಸಿದಕ್ಕಾಗಿ, ಅಪ್ಪ ನಿಮ್ಮ ಜೀವನ ಪಟ್ಟಿಯಲ್ಲಿ ಈ ದಿನವನ್ನು ಕೂಡ ನೀವು ಕೊಟ್ಟು ಎಣಿಸಿದಕ್ಕಾಗಿಯೂ ತಂದೆ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ. ಸೋದರ ಮುಖಾಂತರವಾಗಿ ಈ ದಿನ ಕಲಿಸಿಕೊಟ್ಟಂತ ಪಾಠಕ್ಕಾಗಿ ಈ ಮೂರು ವರ್ಗದ ಜನರ ರೀತಿಯಾಗಿ ನಾವು ನಡೆಯದೇ ದೇವರೇ, ಅಪ್ಪ ನಿಮ್ಮ ಕ್ರಿಸ್ತನ ಒಬ್ಬನೇ ಮಗನಾಗಿರುವಂತಹ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ, ಅದು ಮಾತ್ರ ಅಲ್ಲದೆ ಶ್ರಮ ಸಂಕಟಗಳಲ್ಲಿ ಅನೇಕ ಶೋಧನೆಗಳ ಸಮಯದಲ್ಲಿ ಕೂಡ ದೇವರೇ ನಾವು ನಂಬಿಕೆಯಲ್ಲಿ ನಿಂತು ಈ ಭೂಲೋಕದಲ್ಲಿ ಓಟವನ್ನು ಓಡುವಂತೆ ನಮ್ಮೆಲ್ಲರನ್ನು ಕೂಡ ಧೈರ್ಯದಿಂದ ಬಲಪಡಿಸಿ ನಡೆಸಬಹುದನ್ನು ಬೇಡಿಕೊಳ್ಳುವರಾಗಿದ್ದೇವೆ. ಪಾಠ ಹೇಳಿಕೊಟ್ಟಂತಹ ಸಹೋದರನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ, ಅವರ ಕುಟುಂಬವನ್ನು ಕೂಡ ಆಶೀರ್ವದಿಸಿದ್ದೇವೆ. ನಾವು ಕರ್ತನೆ ಒಂದೇ ಕುಟುಂಬವಾಗಿ, ಒಂದೇ ಸಭೆಯಾಗಿ, ಒಂದೇ ಮಕ್ಕಳ ಎಲ್ಲಾ ವಿಷಯಗಳಲ್ಲಿ ಕೂಡ ನಾವು ಎಲ್ಲವೂ ಸಹಿಸಿಕೊಂಡು ವಿಧೇಯರಾಗಿ ನಿಮ್ಮ ಮಗನ ರೂಪದಲ್ಲಿ ನಾವು ಭೂಲೋಕದಲ್ಲಿ ಅಪ್ಪ ನಾವು ಜೀವಿಸುವಂತೆ ನಮ್ಮೆಲ್ಲರೂ ಕೂಡ ಒಂದು ಬಲವನ್ನು ಅನುಗ್ರಹಿಸಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮ ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಎಲ್ಲ ಸಹೋದರರಿಗೂ ಧನ್ಯವಾದ. ನಮಸ್ತೆ ಬ್ರದರ್.